ಗುಡ್ ಈವ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹಾಗೂ tchr ಲೈವ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತಗಳನ್ನ ಹೇಳ್ತಾ, ಇವತ್ತು ನಾವು ಫಸ್ಟ್ PUC ಹೊಸ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂದ್ರೆ ನಿನ್ನೆ ಅಷ್ಟೇ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಫಿಷಿಯಲ್ ವೆಬ್ಸೈಟ್ ಇಂದ ರಿಲೀಸ್ ಆದಂತಹ ಮಾಡೆಲ್ ಕ್ವಶನ್ ಪೇಪರ್, ಫಸ್ಟ್ PUC ಬಯಾಲಜಿ ಮಾಡೆಲ್ ಕ್ವಶನ್ ಪೇಪರ್, ಅದ್ರ ಜೊತೆ ಅದರ ಬ್ಲೂ ಪ್ರಿಂಟ್ ಹಾಗೆ ಕ್ವಶನ್ ಪೇಪರ್ ಪ್ಯಾಟರ್ನ್, ಇದ್ರ ಬಗ್ಗೆ ಎಲ್ಲ ಇವತ್ತು ಒಂದು ಗಮನ ಹರಿಸಲಿಕ್ಕಿದ್ದೇವೆ. ಈ ಬ್ಲೂ ಪ್ರಿಂಟ್ ಅನ್ನೋದು ಈ ಅಟ್ ದಿಸ್ ಮೊಮೆಂಟ್ ವೆನ್ ಯು ಆರ್ ಬಿಸಿ ಇನ್ ಪ್ರಿಪೇರಿಂಗ್ ಫಾರ್ ಯುವರ್ ಫೈನಲ್ ಎಕ್ಸಾಮಿನೇಷನ್, ಈ ಬ್ಲೂ ಪ್ರಿಂಟ್ ಆಮೇಲೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರ್ಬೋದು, ಅದೇ ತರ ವೇಟೇಜ್ ಆಫ್ ಈಚ್ ಚಾಪ್ಟರ್, ಯಾವ ಚಾಪ್ಟರ್ ಇಂದ ಎಷ್ಟು ಕ್ವಶನ್ಸ್ ಬರಬಹುದು ಅನ್ನೋ ಒಂದು ಲೆಕ್ಕಾಚಾರ ನಿಮ್ಮ ಈ ಲಾಸ್ಟ್ ಮೊಮೆಂಟ್ ಪ್ರಿಪರೇಷನ್ ಗೆ ತುಂಬಾ ಮುಖ್ಯವಾದದ್ದು. ಅದಕ್ಕೋಸ್ಕರ ಈ ಸೆಷನ್ ಅಲ್ಲಿ ನಾವು ಮೇನ್ ಆಗಿ ಬ್ಲೂ ಪ್ರಿಂಟ್ ನೋಡೋಣ. ಅಂದ್ರೆ ಯಾವ ಚಾಪ್ಟರ್ಗೆ ಎಷ್ಟು ವೇಟೇಜ್ ಕೊಟ್ಟಿದ್ದಾರೆ, ಯಾವ ಚಾಪ್ಟರ್ ಅನ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಓದ್ಬೇಕು, ಯಾವ್ದನ್ನ ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ ಅನ್ನೋ ಹೇಳೋ ಚಾಪ್ಟರ್ಸ್ ಯಾವ್ದಿದೆ, ಇದ್ರ ಬಗ್ಗೆ ಒಂದಷ್ಟು ಗಮನ ಹರಿಸೋಣ. ಅದ್ರ ಜೊತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನ ನೋಡೋಣ. ಹಾಗೇನೆ ಮಾಡೆಲ್ ಕ್ವಶನ್ ಪೇಪರ್ ನ ಕೆಲವೊಂದು ಪಾರ್ಟ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗುವ. ಓಕೆ, ಸೊ ಅದ್ರ ಜೊತೆ ಒಂದು ಸಣ್ಣ ಇನ್ಫಾರ್ಮೇಶನ್ ಅಂತಂದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ tchr ಇಂದ ಪ್ರತಿ ದಿವಸ ಲೈವ್ ಕ್ಲಾಸ್ಗಳು ನಿಮ್ಗೋಸ್ಕರ, ನಿಮ್ಮ ಎಕ್ಸಾಮ್ ತಯಾರಿಗೋಸ್ಕರ ನಡೀತಾ ಇರ್ತದೆ. ಅದೇ ತರ ಈ ಪರ್ಟಿಕ್ಯುಲರ್ ಸೆಷನ್ ಇನ ನೋಟ್ಸ್ ನಿಮ್ಗೆ ಏನಾದ್ರು ಬೇಕು ಅಂತ ಅಂದ್ರೆ ಯೂಟ್ಯೂಬ್ ಅಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಗೂಗಲ್ ಫಾರ್ಮ್ ನಿಮ್ಗೆ ಸಿಗ್ತದೆ. ಅದನ್ನ ಫಿಲ್ ಮಾಡಿದ್ರೆ, ಆ ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡಿದ್ರೆ ನಿಮ್ಗೆ ಈ ಪರ್ಟಿಕ್ಯುಲರ್ ಸೆಷನ್ ಇನ ನೋಟ್ಸ್ ನಿಮ್ಗೆ ನಿಮ್ಮ ವಾಟ್ಸ್ಆಪ್ ನಂಬರಿಗೆ ಕಳಿಸ್ಲಾಗ್ತದೆ. ಓಕೆ, ಅದೊಂದು ಸಣ್ಣ ಇನ್ಫಾರ್ಮೇಶನ್ ಇನ್ನ ಜೊತೆ ಇವತ್ತಿನ ಈ ಸೆಷನ್ ಅದೇ ನಾವು ಏನು ಫಸ್ಟ್ PUC ಮಾಡೆಲ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್, ಅದೇ ತರ ಪ್ಯಾಟರ್ನ್ ಅನ್ನ ಏನು ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಇದ್ದೇವೆ, ಆ ಸೆಷನ್ ಅನ್ನ ಸ್ಟಾರ್ಟ್ ಮಾಡುವಂತಹ ಸಮಯ. ಓಕೆ, ಸೊ ಏನ್ ನೋಡ್ತಾ ಇದ್ರಿ ನೀವು ಈ ಒಂದು ಸ್ಲೈಡ್ ಅಲ್ಲಿ, ಇದು ಒಂದು ದ ಬ್ಲೂ ಪ್ರಿಂಟ್, ಚಾಪ್ಟರ್ ವೈಸ್ ಬ್ಲೂ ಪ್ರಿಂಟ್ ಇಯರ್ 2022-23 ಅಂದ್ರೆ ನಿಮ್ಮ ಈ ಪ್ರಸಕ್ತ ವರ್ಷದ ಫೈನಲ್ ಎಕ್ಸಾಮ್ ನ ಬ್ಲೂ ಪ್ರಿಂಟ್ ಅನ್ನ ನಾವು ನೋಡ್ತಾ ಇರ್ಬೋದು. ಇದ್ರಿಂದ ನಮ್ಗೆ ಏನ್ ಗೊತ್ತಾಗ್ತದೆ, ಬ್ಲೂ ಪ್ರಿಂಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಇದರಿಂದ ನಮ್ಗೆ ಚಾಪ್ಟರ್ ವೈಸ್ ಅಂದ್ರೆ ಯಾವ ಚಾಪ್ಟರ್ ವೈಸ್ ವೇಟೇಜ್ ನಮ್ಗೆ ಸಿಗ್ತದೆ ಅಲ್ವಾ. ವೇಟೇಜ್ ಅಂದ್ರೆ ಯಾವ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಬರ್ತದೆ, ಯಾವ್ದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಓದ್ಬೇಕು, ಇದ್ರ ಬಗ್ಗೆ ನಮ್ಗೊಂದು ಐಡಿಯಾ ಸಿಗ್ತದೆ. ಬ್ರೀಫ್ ಆಗಿ ನೋಡ್ತಾ ಹೋಗುವ. ಸೊ ಈ ಸ್ಲೈಡ್ ಅನ್ನ ನೋಡ್ತಾ ಇದ್ರೆ ನಮಗೆ ಗೊತ್ತಾಗ್ತಾ ಇದೆ, ಇಲ್ಲಿ ಬಂದು ಸೆಲ್ ಸೈಕಲ್ ಅಂಡ್ ಡಿವಿಷನ್, ದ ಯೂನಿಟ್ ಆಫ್ ಲೈಫ್, ದ 8th ಚಾಪ್ಟರ್ ಬಂದು ನಿಮ್ಗೆ ಇಲ್ಲಿ ನೋಡ್ತಾ ಇದ್ರಿ, ದ ಹೈಯೆಸ್ಟ್ ಮಾರ್ಕ್ಸ್ ಇರುವಂತದ್ದು 9 ಮಾರ್ಕ್ಸ್ ಆ ಚಾಪ್ಟರ್ ಇಂದ ಬರ್ತಾ ಇರ್ತದೆ ನಿಮ್ಗೆ, ರೈಟ್. ಸೊ ಆತರ ನೀವು ನೋಡ್ತಾ ಹೋದ್ರೆ ನೋಡ್ಬೋದು, ಕೆಲವೊಂದು ಚಾಪ್ಟರ್ ಇಂದ 7 ಮಾರ್ಕ್ಸ್ ಬರ್ತದೆ, ಕೆಲವೊಂದು ಚಾಪ್ಟರ್ ಇಂದ 9 ಮಾರ್ಕ್ಸ್ ಅಷ್ಟು ಕ್ವಶನ್ ಕವರ್ ಆಗ್ತಾ ಇದೆ. ಸೊ ಇದನ್ನ ನೋಡಿದ್ರೆ ನಿಮ್ಗೆ ಯಾವ ಚಾಪ್ಟರ್ ಇಂದ ಜಾಸ್ತಿ ಕ್ವಶನ್ಸ್ ಬರ್ತದೆ ಅನ್ನೋದು ಗೊತ್ತಾಗ್ತದೆ, ಯಾವ ಚಾಪ್ಟರ್ ಜಾಸ್ತಿ ಇಂಪಾರ್ಟೆಂಟ್ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಅದೇ ತರ ಇಲ್ಲಿ ಟೋಟಲ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಈ ಟೋಟಲ್ ಮಾರ್ಕ್ಸ್ ಅಂದ್ರೆ ಇದು ಯೂನಿಟ್ ವೈಸ್ ಡಿವೈಡ್ ಮಾಡಿದ್ದಾರೆ. ನಮ್ಗೆ ಆಲ್ರೆಡಿ ಗೊತ್ತಿರೋ ತರ ನಮ್ಮ ಎಂಟೈರ್ ಸಿಲೆಬಸ್ 5 ಯೂನಿಟ್ ಆಗಿ ಡಿವೈಡ್ ಆಗಿದೆ ಅಂತಲ್ವಾ. ಸೊ ಅದರಲ್ಲಿ 4th ಮತ್ತೆ 5th ಯೂನಿಟ್ ಇಂದ ಹೈಯೆಸ್ಟ್ ಮಾರ್ಕ್ಸ್ ನಮಗೆ ಬರುವಂತದ್ದು ಅಂದ್ರೆ ಪ್ಲಾಂಟ್ ಫಿಸಿಯಾಲಜಿ ಮತ್ತೆ ಅನಿಮಲ್ ಫಿಸಿಯಾಲಜಿ. ಸೊ ಇದರಿಂದ ಅರೌಂಡ್ ಪ್ಲಾಂಟ್ ಫಿಸಿಯಾಲಜಿಯಿಂದ 30 ಮಾರ್ಕ್ಸ್ ಅಷ್ಟು ಕ್ವಶನ್ಸ್ ಬಂದ್ರೆ, ಅನಿಮಲ್ ಫಿಸಿಯಾಲಜಿಯಿಂದ 33 ಮಾರ್ಕ್ಸ್ ಅಷ್ಟು ಬರ್ತದೆ. ಸೊ ಇದು 2 ಯೂನಿಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಯೂನಿಟ್ ವೈಸ್ ನೋಡಿದ್ರೆ ಪ್ಲಾಂಟ್ ಫಿಸಿಯಾಲಜಿ ಮತ್ತೆ ಅನಿಮಲ್ ಫಿಸಿಯಾಲಜಿಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ನಾವು ಸ್ಟಡಿ ಮಾಡ್ಬೇಕಾಗ್ತದೆ. ಅದೇ ತರ ಚಾಪ್ಟರ್ ವೈಸ್ ನಾವು ನೋಡ್ತಾ ಹೋದ್ರೆ 3rd ಯೂನಿಟ್ ಅಲ್ಲಿ ಬರುವಂತಹ ಥರ್ಡ್ ಯೂನಿಟ್ ಅಲ್ಲಿ ಚಾಪ್ಟರ್ ವೈಸ್ ನೋಡಿದ್ರೆ 3rd ಯೂನಿಟ್ ಅಲ್ಲಿ ಬರುವಂತಹ ಸೆಲ್ ದ ಯೂನಿಟ್ ಆಫ್ ಲೈಫ್
ಅದು ಹೈಯೆಸ್ಟ್ ವೇಟೇಜ್ ಅನ್ನ ತಗೊಳ್ತದೆ. ಅಂದ್ರೆ ಅದರಿಂದ ಆ ಚಾಪ್ಟರ್ ಇಂದ ಜಾಸ್ತಿ ಕ್ವಶನ್ ಬರುವಂತದ್ದು. ಅದೇ ತರ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್, ಆ ಚಾಪ್ಟರ್ಗೂ ಕೂಡ ಜಾಸ್ತಿ ವೇಟೇಜ್ ಇದೆ. ಅದೇ ತರ ಅನಿಮಲ್ ಕಿಂಗ್ಡಮ್, one of the biggest chapters, right? So from that chapter we can expect some around 7 marks questions. Okay, and transport in plants and mineral nutrition. So these two chapters from plant physiology. See, these are some of the very important chapters. Why do you get lot of questions from that? So you get 9 and 7 marks from that because 5 mark questions are asked from that particular chapter. Alva, animal kingdom irbodu, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇರಬಹುದು, ಅಥವಾ ಸೆಲ್ ದ ಯೂನಿಟ್ ಆಫ್ ಲೈಫ್, ಅದೇ ತರ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್, ಮಿನರಲ್ ನ್ಯೂಟ್ರಿಷನ್, ಈ ಚಾಪ್ಟರ್ ಗಳಿಂದ ನೀವು ಇಲ್ಲಿ ನೋಡ್ತಾ ಇದ್ದೀರಿ 5 ಮಾರ್ಕ್ಸ್ ಇಂದ ನಿಮ್ಗೆ ಕ್ವಶನ್ಸ್ ಬರುವಂತದ್ದು. ಅದೇ ತರ ರೆಸ್ಪಿರೇಷನ್ ಇನ್ ಪ್ಲಾಂಟ್ ಇಂದ 5 ಮಾರ್ಕ್ಸ್ ಬರ್ತದೆ. ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ 5 ಮಾರ್ಕ್ಸ್ ಬರ್ತದೆ. ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್ ಚಾಪ್ಟರ್ ಇಂದ 5 ಮಾರ್ಕ್ಸ್ ಬರ್ತಾ ಇದೆ. ಅದೇ ತರ ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಇಂದ 5 ಮಾರ್ಕ್ ಕ್ವಶನ್ಸ್ ಬರ್ತಾ ಇದೆ. ಸೊ ಈ ತರ 5 ಮಾರ್ಕ್ಸ್ ಕ್ವಶನ್ ಇಂದ ಕ್ವಶನ್ ಬರುವಂತಹ ಚಾಪ್ಟರ್ ಗಳಲ್ಲಿ ನಿಮ್ಗೆ ಇಲ್ಲಿ ನೋಡ್ಬೋದು ಟೋಟಲ್ ಮಾರ್ಕ್ಸ್ ಜಾಸ್ತಿ ವೇಟೇಜ್ ಇದೆ, ರೈಟ್? ಸೊ ಈ ಬ್ಲೂ ಪ್ರಿಂಟ್ ಅನ್ನ ನಾವು ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡೋದ್ರಿಂದ ನಮ್ಗೆ ಯಾವ ಚಾಪ್ಟರ್ ಗೆ ಯಾವ ತರ ವೇಟೇಜ್ ಕೊಟ್ಟು ಸ್ಟಡಿ ಮಾಡ್ಬೇಕು ಅನ್ನೋದು ಅರ್ಥ ಆಗ್ತದೆ. ಫಸ್ಟ್ ಚಾಪ್ಟರ್ ನೋಡಿದ್ರೆ ನಿಮ್ಗೆ ಈಗ ಕಾಣಿಸ್ತಾ ಇದೆ, ನಿಮ್ಗೆ ಜಸ್ಟ್ 1 ಮಾರ್ಕ್ ಮತ್ತೆ 2 ಮಾರ್ಕ್ ಕ್ವಶನ್ ಮಾತ್ರ ಬರ್ತಾ ಇದೆ ಫಸ್ಟ್ ಚಾಪ್ಟರ್ ಇಂದ. ಅದೇ ತರ ಸೆಕೆಂಡ್ ಚಾಪ್ಟರ್ ಬಂದ್ರೆ ಓನ್ಲಿ 3 ಮಾರ್ಕ್ ಕ್ವಶನ್ ಯು ವಿಲ್ ಗೆಟ್, ರೈಟ್? 3 ಮಾರ್ಕ್ ಕ್ವಶನ್ ಒಂದೇ ಒಂದು 3 ಮಾರ್ಕ್ ಕ್ವಶನ್ ಬರ್ತಾ ಇದೆ. ಸೊ ನೀವೇನ್ ಮಾಡ್ಬೇಕು, ಚಾಪ್ಟರ್ ವೈಸ್ ಸ್ಟಡಿ ಮಾಡ್ತಾ ಇದ್ದಾಗೆ ಈ ಬ್ಲೂ ಪ್ರಿಂಟ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಿದ್ರೆ ಈಸಿ ಆಗ್ತದೆ, ರೈಟ್? ನಿಮ್ಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಏನೇನ್ ಬರ್ಬೋದು, ದ ಲಿವಿಂಗ್ ವರ್ಲ್ಡ್ ಇಂದ ಏನೇನ್ ಕೇಳ್ಬೋದು, 1 ಮಾರ್ಕ್ ಕ್ವಶನ್ 2 ಮಾರ್ಕ್ ಕ್ವಶನ್ ಅನ್ನೋ ಒಂದು ಯೋಚನೆ ಇಟ್ಕೊಂಡು ಸ್ಟಡಿ ಮಾಡಿದ್ರೆ ಯು ವಿಲ್ ಡೂ ಅ ಸ್ಮಾರ್ಟ್ ಸ್ಟಡಿ, ರೈಟ್? ಸುಮ್ನೆ ಅನ್ನೆಸೆಸರಿ ಆಗಿ ನೀವು ಎಫರ್ಟ್ ಹಾಕೋದು ತಪ್ತದೆ. ಸೊ ದಟ್ ಈಸ್ ವೈ ದಿಸ್ ಬ್ಲೂ ಪ್ರಿಂಟ್ ಇಸ್ ಇಂಪಾರ್ಟೆಂಟ್. ಓಕೆ, ಪ್ಲಾಂಟ್ ಕಿಂಗ್ಡಮ್ ಗೆ ಹೋದ್ರೆ ಯು ವಿಲ್ ಗೆಟ್ 2 ಮಾರ್ಕ್ ಕ್ವಶನ್ ಬರ್ತದೆ, ರೈಟ್? ಒಂದು ನಾಲೆಜ್ ಬೇಸ್ಡ್ 2 ಮಾರ್ಕ್ ಕ್ವಶನ್. ನಾಲೆಜ್ ಬೇಸ್ಡ್ ಕ್ವಶನ್ಸ್ ಯಾವ ತರ ಇರ್ತದೆ ಅಂದ್ರೆ ಡೈರೆಕ್ಟ್ ಬರುವಂತ ಕ್ವಶನ್ಸ್, ನೀವು ಡೈರೆಕ್ಟ್ ಆನ್ಸರ್ಸ್ ಬರುವಂತದ್ದು. ಓಕೆ, ಅದರಲ್ಲಿ ಡೈರೆಕ್ಟ್ ಟೆಕ್ಸ್ಟ್ ಬುಕ್ ಇಂದ ಹಾಗೆ ಆನ್ಸರ್ ಬರುವಂತ ಕ್ವಶನ್ಸ್. ಅಪ್ಲಿಕೇಶನ್ ಬೇಸ್ಡ್ ಅಂದ್ರೆ ಒಂದು ಸ್ವಲ್ಪ ಅದನ್ನ ಟ್ವಿಸ್ಟ್ ಮಾಡಿ ಕೇಳ್ಬೋದು, ಅಥವಾ ಗಿವ್ ರೀಸನ್ ತರ ಕ್ವಶನ್ಸ್ ಬರ್ಬೋದು, ಆ ತರ ಕ್ವಶನ್ಸ್ ಬರ್ಬೋದು. ಆಮೇಲೆ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ದ ಡಯಾಗ್ರಾಮ್ಸ್. ಓಕೆ, ಸೊ ಡಯಾಗ್ರಾಮ್ಸ್ ಕೆಲವೊಂದ್ಸಲ ಸ್ವಲ್ಪ ಟ್ವಿಸ್ಟೆಡ್ ಕ್ವಶನ್ಸ್ ಆ ತರನು ಕೇಳ್ಬೋದು ಇದ್ರಲ್ಲಿ. ಓಕೆ, ಸೊ ಪ್ಲಾಂಟ್ ಕಿಂಗ್ಡಮ್ ಇಂದ ಬರುವಂತ ನಿಮ್ಗೆ 2 ಮಾರ್ಕ್ಸ್ ಮತ್ತೆ 1 ಮಾರ್ಕ್ ಕ್ವಶನ್ಸ್ ಬರುವಂತದ್ದು. ಇದರಲ್ಲಿ ಯಾವುದೇ 5 ಮಾರ್ಕ್ ಕ್ವಶನ್ ಈ ಸಲ ಇನ್ಕ್ಲೂಡ್ ಮಾಡ್ಲಿಲ್ಲ. ಓಕೆ, ಎನಿಮಲ್ ಕಿಂಗ್ಡಮ್ ಅಲ್ಲಿ ಕೂಡ ಯು ವಿಲ್ ಗೆಟ್ 1 ಮಾರ್ಕ್ ಕ್ವಶನ್, ಒಂದು 5 ಮಾರ್ಕ್ ಕ್ವಶನ್ಸ್ ಬರುವಂತಹ ಸಾಧ್ಯತೆ ಇದೆ. ಅದೇ ತರ 2 1 ಮಾರ್ಕ್ ಕ್ವಶನ್ಸ್ ಇದೆ. ಈ ಒಂದು ನಾಲೆಜ್ ಬೇಸ್ಡ್ ಅಂಡ್ ಒನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್. ಅಂದ್ರೆ ಒಂದು ಡೈರೆಕ್ಟ್ ಕ್ವಶನ್ಸ್ ಬರ್ಬೋದು, ಅದೇ ತರ ಸ್ವಲ್ಪ ಟ್ವಿಸ್ಟೆಡ್ ಆಗಿ ಬರುವಂತ ಕ್ವಶನ್ಸ್ ಇದೆ. ಓಕೆ, ಸೊ ಈ ತರ ನಮ್ಗೆ ಬ್ಲೂ ಪ್ರಿಂಟ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಸೊ ಅದಕ್ಕೆ ಒಂದ್ ಸ್ವಲ್ಪ ನಮ್ಮ ಸ್ಟಡೀಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮುಂಚೆ, ಫೈನಲ್ ಆಗಿ ನಾವು ನಮ್ಮ ರಿವಿಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮುಂಚೆ ಒಂದ್ಸಲ ಈ ಬ್ಲೂ ಪ್ರಿಂಟ್ ಅನ್ನ ನೋಡ್ಕೊಳ್ಬೇಕು. ಸೊ ಕ್ವಶನ್ ಪೇಪರ್ ಮಾಡೋರು ಈ ಬ್ಲೂ ಪ್ರಿಂಟಿಗೆ ಸ್ಟಿಕ್ ಆನ್ ಆಗ್ತಾರೆ. ಯಾಕಂದ್ರೆ ಅದು ಇನ್ಸ್ಟ್ರಕ್ಷನ್ ಇದೆ, PU ಬೋರ್ಡ್ ಇಂದಾನೆ ಅದೊಂದು ಇನ್ಸ್ಟ್ರಕ್ಷನ್ಸ್ ಇರ್ತದೆ. ಈ ಬ್ಲೂ ಪ್ರಿಂಟ್ ಪ್ರಕಾರನೇ ನಿಮ್ಗೆ ಕ್ವಶನ್ಸ್ ಬರುವಂತದ್ದು. ಅಂದ್ರೆ ಲಿವಿಂಗ್ ವರ್ಲ್ಡ್ ಇಂದ 1 ಮಾರ್ಕ್ ಇಂದ 2 ಮಾರ್ಕ್ ಇಂದಾನೆ ಕ್ವಶನ್ಸ್ ಬರ್ತದೆ. ದೇ ಹ್ಯಾವ್ ಟು ಸ್ಟಿಕ್ ಆನ್ ಟು ದಿಸ್. ಜಸ್ಟ್ 1% ಅಷ್ಟು ಮಾತ್ರ ಚೇಂಜಸ್ ಅನ್ನ ಮಾಡ್ಬೋದು ಅವರು. ಓಕೆ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ಬೋದು. ದಿ ಇನ್ಸ್ಟ್ರಕ್ಷನ್ಸ್ ಏನ್ ಕೊಟ್ಟಿದ್ದಾರೆ, ದ ಕ್ವಶನ್ ಪೇಪರ್ ಮಸ್ಟ್ ಬಿ ಪ್ರಿಪೇರ್ಡ್ ಬೇಸ್ಡ್ ಆನ್ ದ ಇಂಡಿವಿಜುವಲ್ ಬ್ಲೂ ಪ್ರಿಂಟ್. ಅಂದ್ರೆ ಈ ಬ್ಲೂ ಪ್ರಿಂಟಿನ ಆಧಾರದ ಮೇಲೆ ಕ್ವಶನ್ಸ್ ಬರುವಂತದ್ದು, ರೈಟ್? ಸೊ ವೇರಿಯೇಷನ್ ಆಫ್ 1% ಪರ್ ಆಬ್ಜೆಕ್ಟಿವ್, ಅಂದ್ರೆ 1% ಅಷ್ಟು ಮಾತ್ರ ವೇರಿಯೇಷನ್ ಮಾಡಬಹುದು ಕ್ವಶನ್ ಪೇಪರ್ ಅಲ್ಲಿ ಅಂತ ಹೇಳಿ. ಸೊ ವೇರಿಯೇಷನ್ ಆಫ್ 1 ಮಾರ್ಕ್ ಪರ್ ಯೂನಿಟ್ ಪರ್ ಚಾಪ್ಟರ್ ಇಸ್ ಅಲೌಡ್. ಅಂದ್ರೆ ಒಂದು ಯೂನಿಟ್ ಅಲ್ಲಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಈ ಯೂನಿಟ್ ಅಲ್ಲಿ ಎಷ್ಟು ಟೋಟಲ್ ಕ್ವಶನ್ಸ್ ಬರ್ತದೆ, ಟೋಟಲ್ ಮಾರ್ಕ್ಸ್ 18 ಮಾರ್ಕ್ಸ್ ಬರುದು. ಇದರಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಮಾತ್ರ ಆಗ್ತದೆ. ಮ್ಯಾಕ್ಸಿಮಮ್ ಆಗಿ ಈ ಬ್ಲೂ ಪ್ರಿಂಟಿಗೆ ಸ್ಟಿಕ್ ಆನ್ ಆಗಿರ್ತದೆ ಈ ಸಲದ ಪೇಪರ್ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಇದು ಏನಂತಂದ್ರೆ ನಿಮ್ಮ ಈ ಸಲದ ಕ್ವಶನ್ ಪೇಪರ್ ಅಲ್ಲಿ ಅರೌಂಡ್ 40% ಅಷ್ಟು ನಿಮ್ಗೆ ಈಸಿ ಕ್ವಶನ್ಸ್ ಇರ್ತದೆ. ನಾಲೆಜ್ ಬೇಸ್ಡ್ ಅಂದ್ರೆ ಡೈರೆಕ್ಟ್ ಆಗಿ ಟೆಕ್ಸ್ಟ್ ಬುಕ್ ಇಂದ ಕೇಳುವಂತಹ ಕ್ವಶನ್ಸ್ ಇರ್ತದೆ.
ಅರೌಂಡ್ 40% ಅಷ್ಟು. ಸೊ ಅದೇ ತರ ಅರೌಂಡ್ ಉಳಿದ 40% ಒಂದು ಅವರೇಜ್ ಆಗಿ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿರೋ ಅವರೇಜ್ ಅಂದ್ರೆ ಸ್ವಲ್ಪ ನಾಲೆಜ್ ಬೇಸ್ಡ್ ಕ್ವೆಶನ್ಗಿಂತ ಸ್ವಲ್ಪ ಡಿಫಿಕಲ್ಟ್ ಆಗಿರುವಂತ ಕ್ವಶನ್ ರಿಮೈನಿಂಗ್ 40% ಇರ್ತದೆ. ಡಿಫಿಕಲ್ಟ್ ಲೆವೆಲ್ ಅಲ್ಲಿ ಬರುವಂತದ್ದು ಓನ್ಲಿ 20% ಕ್ವಶನ್. ಹಾಗೆ ನೋಡಿದ್ರೆ ಪೇಪರ್ ತುಂಬಾ ಈಸಿ ಇದೆ ಅಂತ ಈಸಿ ಇರಬಹುದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನಾಲೆಜ್ ಬೇಸ್ಡ್ ಜಾಸ್ತಿ ಇತ್ತು. ನಾಲೆಜ್ ಬೇಸ್ಡ್ ಅಂತಂದ್ರೆ ಡೈರೆಕ್ಟ್ ಆಗಿ ಕೇಳುವಂತ ಕ್ವಶನ್ಸ್. ಓಕೆ, ಆಮೇಲೆ ಅರೌಂಡ್ 15% ಅಷ್ಟು ಸ್ಕಿಲ್ ಬೇಸ್ಡ್ ಇರ್ತದೆ. ಸ್ಕಿಲ್ ಬೇಸ್ಡ್ ಅಂತಂದ್ರೆ ಡಯಾಗ್ರಾಮ್ಸ್, ಡ್ರಾಯಿಂಗ್ಸ್ ಕೇಳುವಂತದ್ದು. ಸೊ ದಿಸ್ ಇಸ್ ವೇರ್ ಯು ಕ್ಯಾನ್ ಈಸಿಲಿ ಸ್ಕೋರ್ ಮಾರ್ಕ್, ರೈಟ್, ಬಯಾಲಜಿಯಲ್ಲಿ. ಸೊ 15% ಅಷ್ಟು ಸ್ಕಿಲ್ ಬೇಸ್ಡ್ ಅಥವಾ ಡಯಾಗ್ರಾಮ್ಸ್ ಬರುವಂತಹ ಚಾನ್ಸಸ್ ಇರ್ತದೆ, ರೈಟ್. ಆಮೇಲೆ ಪ್ಯಾಟರ್ನ್ ಯಾವ ತರ ಇರ್ತದೆ, ಇನ್ಸ್ಟ್ರಕ್ಷನ್ಸ್. ಈ ಇನ್ಸ್ಟ್ರಕ್ಷನ್ ಮೇನ್ ಸಮರಿ ಏನು ಅಂತಂದ್ರೆ ನಿಮ್ಗೆ ಕ್ವಶನ್ ಪೇಪರ್ ಅನ್ನೋದು ಈ ಬ್ಲೂ ಪ್ರಿಂಟಿನ ಆಧಾರದ ಮೇಲೆ ಬರ್ತದೆ ಈ ಸಲ. ಅದ್ರ ಜೊತೆಗೆ MCQ ಏನಿದೆ ಈ ಹೊಸ ಪ್ಯಾಟರ್ನ್ ಅಲ್ಲಿ ಈ ಸಲ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು MCQ ನಮ್ಗೆಲ್ಲ ಆಲ್ರೆಡಿ ಗೊತ್ತಿರುವ ತರ ನಿಮ್ಮ ಕಾಲೇಜ್ಗಳಲ್ಲಿ ಅಥವಾ ಪ್ರೀವಿಯಸ್ ಏನು ಫ್ರಮ್ ದ TCHR ವಾಟ್ ಎವರ್ ಕ್ಲಾಸಸ್ ಯು ಹ್ಯಾವ್ attended, from that you might have learned that today this year the question paper pattern has changed. You have MCQ questions, right, and you have fill in the blanks also, right. So ಈ MCQ questions ಮತ್ತೆ fill in the blanks ಏನಿದೆ ಇದು ಡೈರೆಕ್ಟ್ ಆಗಿ ಟೆಕ್ಸ್ಟ್ ಬುಕ್ ಇಂದ ಬರುವಂತದ್ದು. ಅಲ್ಲಿ ಅಪ್ಲಿಕೇಶನ್ ಓರಿಯೆಂಟೆಡ್ ಅಥವಾ ಟ್ವಿಸ್ಟೆಡ್ ಕ್ವಶನ್ಸ್ ಅಥವಾ ಡಿಫಿಕಲ್ಟ್ ಕ್ವಶನ್ಸ್ ಬರುವುದಿಲ್ಲ. ಈಸಿ ಇರ್ತದೆ, ಡೈರೆಕ್ಟ್ ಆಗಿ ಟೆಕ್ಸ್ಟ್ ಬುಕ್ ಇಂದಾನೇ ಬರುವಂತಹ ಕ್ವಶನ್ಸ್. ಸೊ NCERT ಟೆಕ್ಸ್ಟ್ ಬುಕ್ ನಿಮ್ಮದೇನಿದೆ ಅದನ್ನ ಥೊರವಾಗಿ ನೀವು ಓದ್ಕೊಂಡಿರ್ಬೇಕು. ಇವಾಗ ಒಂದು ಬ್ರೀಫ್ ಆಗಿ ಪ್ಯಾಟರ್ನ್ ಯಾವ ತರ ಇರ್ತದೆ ಅನ್ನೋದನ್ನ ನೋಡೋಣ. ಸೊ ನಿಮ್ಮ ಎಂಟೈರ್ ಕ್ವಶನ್ ಪೇಪರ್ ಒಂದು 4 ಪಾರ್ಟ್. ಇಟ್ ಇಸ್ ಡಿವೈಡೆಡ್ ಇಂಟು 4 parts. That is part A, part B, part C and part D. Okay, so part A is divided into 2. ಮತ್ತೆ 2 ಡಿವಿಷನ್ ಆಗಿದೆ. ಪಾರ್ಟ್ ಎ ಅಲ್ಲಿ ಮೇಜರ್ ಕ್ವಶನ್ ನಂಬರ್ 1 and 2 ಇದೆ. ಕ್ವಶನ್ ನಂಬರ್ 1 ಅಲ್ಲಿ ನಿಮ್ಗೆ 15 MCQ ಕ್ವಶನ್ಸ್ ಇರ್ತದೆ. ಅದೇ ತರ ಕ್ವಶನ್ ನಂಬರ್ ಮೇನ್ ಕ್ವಶನ್ ನಂಬರ್ 2 ಅಲ್ಲಿ 5 fill in the blanks ಇರ್ತದೆ. ಎಲ್ಲವೂ 1 mark ಕ್ವಶನ್ಸ್, ಎಲ್ಲವೂ ಕಂಪಲ್ಸರಿ ಕ್ವಶನ್ಸ್, ಯಾವುದೇ ಚಾಯ್ಸಸ್ ಇರುವುದಿಲ್ಲ. ತರ ಪಾರ್ಟ್ ಬಿ ಅಲ್ಲಿ ದಟ್ ಇಸ್ 3rd Roman number, ಯು ವಿಲ್ ಹ್ಯಾವ್ 2 mark ಕ್ವಶನ್ಸ್. ಇಲ್ಲಿ ಚಾಯ್ಸಸ್ ಇರ್ತದೆ ನಿಮ್ಗೆ. ಅಲ್ಲಿ 8ರಲ್ಲಿ 5 ಕ್ವಶನ್ಸ್ ಅನ್ನ ಆನ್ಸರ್ ಮಾಡ್ಲಿಕ್ಕೆ ಯು ಹ್ಯಾವ್ ಟು ರೈಟ್ 5 out of 8 questions. And part C, Roman number 4, you will have 3 mark questions. Here also you have to attend 5 questions out of 8. And part D, again it is divided into 5th and 6th Roman number ಮೇನ್ ಕ್ವಶನ್ಸ್. ಅದರಲ್ಲಿ 5th ಅಲ್ಲಿ ಬೋತ್ ಆರ್ 5 mark questions. ಎರಡರಲ್ಲಿ ಕೂಡ ಸಾಕಷ್ಟು ನಿಮ್ಗೆ ಆಪ್ಷನ್ಸ್ ಇರ್ತದೆ ಈ ಸಲ. ಸೊ ರೋಮನ್ ನಂಬರ್ 5 ಅಲ್ಲಿ ಯು ಹ್ಯಾವ್ ಟು ರೈಟ್ 3 questions, ಅಟೆಂಡ್ 3 questions out of 6, and 6 ಅಲ್ಲಿ ಯು ಹ್ಯಾವ್ ಟು ಅಟೆಂಡ್ 2 questions out of 5. ಇದು ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್. ಸೊ ಈ ಪ್ಯಾಟರ್ನ್ ಅಲ್ಲಿ ಪಾರ್ಟ್ ಬೈ ಪಾರ್ಟ್ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಈ ಸೆಷನ್ ಅಲ್ಲಿ ನಾವು ರೋಮನ್ ನಂಬರ್ 1 ಮತ್ತೆ ರೋಮನ್ ನಂಬರ್ 2 ಇದನ್ನ ಅಟೆಂಡ್ ಮಾಡ್ಲಿಕ್ಕೆ ನೋಡುವ, ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ನೋಡುವ. Okay, so part A, as I already told you, it is divided into part 1 and 2. Part 1 ಅಲ್ಲಿ ಏನು, you have to select the correct alternative from the choices given below. ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ, ಅದಕ್ಕೆ 4 ಆನ್ಸರ್ ಇರ್ತದೆ. ನೀವು ರೈಟ್ ಆನ್ಸರ್ ಅನ್ನ ಚೂಸ್ ಮಾಡ್ಬೇಕು, ರೈಟ್. ಯು ಕ್ಯಾನ್ ಸಿ ಹಿಯರ್ ಕ್ವಶನ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗ್ತದೆ ಇದು ಡೈರೆಕ್ಟ್ ಕ್ವಶನ್ ಟೆಕ್ಸ್ಟ್ ಬುಕ್ ಇಂದ ಅಲ್ವಾ. ಎಲ್ಲೋ ಚಾಪ್ಟರ್ ಮಿಡ್ಲ್ ಇಂದ ಪಿಕ್ ಮಾಡಿದಂತಹ ಕ್ವಶನ್ಸ್ ಈಸಿ ಇರ್ತದೆ. ಸೊ ಫಸ್ಟ್ ಕ್ವಶನ್ ಇಸ್ ಬೈನಾಮಿಯಲ್ nomenclature ಸಿಸ್ಟಮ್ ಆಫ್ ನೇಮಿಂಗ್ ದ ಆರ್ಗಾನಿಸಮ್ ವಾಸ್ ಪ್ರಪೋಸ್ಡ್ ಬೈ. ಯಾವ ಚಾಪ್ಟರ್ ಅಲ್ಲಿ ಓದಿದ್ದೇವೆ ಇದನ್ನ? ಫಸ್ಟ್ ಚಾಪ್ಟರ್ ಅಲ್ಲಿ ಲಿವಿಂಗ್ ವರ್ಲ್ಡ್ ಅಲ್ಲಿ ನೋಡಿದ್ದೇವಲ್ವಾ. ಬೈನಾಮಿಯಲ್ nomenclature ಅಂದ್ರೆ ಏನು, ಯಾಕೆ ಬೇಕು ಬೈನಾಮಿಯಲ್ nomenclature ಅಂತ ಕಲ್ತಿದ್ದೇವೆ. ಯಾರು ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು? ಹೂ ಇಂಟ್ರೊಡ್ಯೂಸ್ ದಿಸ್? ಹೂ introduced the naming, binomial nomenclature system of naming, right? So it was introduced by Carolus Linnaeus, right? So this is the right answer. Then who are these scientists? Bentham and Hooker, Aristotle, Robert Brown, right? So Aristotle, who proposed, who helped in classification of the organisms, right? Robert Brown, who sorry. So here the answer is Carolus Linnaeus, right?
So Robert Brown, who discovered nucleus, right? This we studied from the cell chapter, right? So binomial nomenclature was given by Corollas Linnaeus, that we studied from chapter 1, that is from the living world, right? So that is answer. So this is a direct answer you can see, right? The direct question we get from the chapter, right? We'll go to the next question. Identify the correct sequence of events with reference to double fertilization in angiosperms. ಎಲ್ಲಿ ಕಲ್ತಿದ್ದೇವೆ ಈ ವಿಷಯವನ್ನ ಡಬಲ್ ಫರ್ಟಿಲೈಸೇಷನ್ ಇನ್ angiosperms? Where did we study this concept? We studied it in the plant kingdom, if you remember. Plant kingdom ಅಲ್ಲಿ angiosperm ಲೈಫ್ ಸೈಕಲ್ ಅನ್ನು ಸ್ಟಡಿ ಮಾಡ್ತಾ ನಾವು ಈ ವಿಷಯವನ್ನ ಕಲ್ತಿದ್ದೇವೆ, ರೈಟ್? ಏನು ಡಬಲ್ ಫರ್ಟಿಲೈಸೇಷನ್ ಅಂತಂದ್ರೆ ಏನಾಗ್ತದೆ ಪ್ಲಾಂಟ್ಸ್ ಅಲ್ಲಿ ಫರ್ಟಿಲೈಸೇಷನ್ ಆಗ್ತಾ ಏನಾಗ್ತದೆ? ಫರ್ಟಿಲೈಸೇಷನ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್. ಫಿಮೇಲ್ ಗ್ಯಾಮೆಟ್ ಎಲ್ಲಿ ಇರ್ತದೆ? ಇಟ್ ಇಸ್ ಪ್ರೆಸೆಂಟ್ ಇನ್ ದ ಎಂಬ್ರಿಯೋ ಸ್ಯಾಕ್, ಇಫ್ ಯು ರಿಮೆಂಬರ್, ರೈಟ್? ಎಂಬ್ರಿಯೋ ಸ್ಯಾಕ್ ಇರ್ತದೆ. ಎಂಬ್ರಿಯೋ ಸ್ಯಾಕ್ ಅಲ್ಲಿ ಏನೇನ್ ಇರ್ತದೆ? Some cells known as synergids are present. Then antipodal cells ಅಂತ ಒಂದು ಕೆಲವೊಂದು ಸೆಲ್ಸ್ ಇಲ್ಲಿ ಇರ್ತದೆ. These are known as the synergid cells. And ಇಲ್ಲಿ ಒಂದು egg ಇರ್ತದೆ, ರೈಟ್? Egg is nothing but female gamete. ಆಮೇಲೆ ಇಲ್ಲಿ ಸೆಂಟರ್ ಅಲ್ಲಿ ಎರಡು ಪೋಲಾರ್ ನ್ಯೂಕ್ಲಿಯರ್ ಇರ್ತದೆ, ರೈಟ್? ಏನ್ ಕೇಳ್ತಾ ಇರೋದು? ಡಬಲ್ ಫರ್ಟಿಲೈಸೇಷನ್ ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಆಗುವಾಗ ಏನೆಲ್ಲ ಇವೆಂಟ್ಸ್ ಆಗ್ತದೆ? ಫರ್ಟಿಲೈಸೇಷನ್ ಅಂದ್ರೆ ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗ್ಬೇಕು. ಇಲ್ಲಿ ಫಿಮೇಲ್ ಗ್ಯಾಮೆಟ್ ಯಾವುದು? ಎಗ್. ದಿಸ್ ಇಸ್ ಅ ಫಿಮೇಲ್ ಗ್ಯಾಮೆಟ್, ಓವಮ್, ರೈಟ್? ಮೇಲ್ ಗ್ಯಾಮೆಟ್ ಎಲ್ಲಿಂದ ಬರ್ತದೆ? ಮೇಲ್ ಗ್ಯಾಮೆಟ್ ಕಮ್ಸ್ ಫ್ರಮ್ ದ ಪೋಲನ್ ಗ್ರೇನ್, ರೈಟ್? ಸೊ ಪೋಲನ್ ಗ್ರೇನ್ ಇಸ್ ಕ್ಯಾರಿಂಗ್ ಮೇಲ್ ಗ್ಯಾಮೆಟ್. ಪೋಲನ್ ಗ್ರೇನ್ ಯಾವಾಗ ಜರ್ಮಿನೇಟ್ ಆಗ್ತದೆ? ಅದು ಜರ್ಮಿನೇಷನ್ ಪೋಲನ್ ಟ್ಯೂಬ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಆ ಪೋಲನ್ ಟ್ಯೂಬ್ ಏನಾಗ್ತದೆ? ಇಟ್ ಎಂಟರ್ಸ್ ಇನ್ ಟು ದ ಓವ್ಯೂಲ್. ಆಮೇಲೆ ಸಿನರ್ಜಿಡಿನ ಮೂಲಕ ಪೋಲನ್ ಟ್ಯೂಬ್ ಬರ್ತದೆ. ಅಂಡ್ ಪೋಲನ್ ಟ್ಯೂಬ್ ಇಂದ ಎರಡು ಮೇಲ್ ಗ್ಯಾಮೆಟ್, there are two male gamete which is released into the synergids, right? So ಪೋಲನ್ ಟ್ಯೂಬ್ ಏನಾಗ್ತದೆ? ಫಸ್ಟ್ ಗೆ ಸಿನರ್ಜಿಡಿಗೆ ಎಂಟ್ರಿ ಆಗ್ತದೆ. ಇದೆ ಸಿನರ್ಜಿಡ್ ಮೂಲಕ ಎಂಟ್ರಿ ಆಗಿ then it will release one of the male gametes. Okay, one of the male gamete will go and it will fuse with the egg, and that we call it as syngamy ಅಂತ ಕರಿತೇವೆ. ಇನ್ನೊಂದು ಮೇಲ್ ಗ್ಯಾಮೆಟ್ ಅಲ್ಲಿ ಎರಡು ಮೇಲ್ ಗ್ಯಾಮೆಟ್ ಇರ್ತದೆ ಪೋಲನ್ ಗ್ರೇನ್ ಅಲ್ಲಿ. ಒಂದು ಮೇಲ್ ಗ್ಯಾಮೆಟ್ ಹೋಗಿ ಎಗ್ ಜೊತೆ ಫ್ಯೂಸ್ ಆದ್ರೆ ಇನ್ನೊಂದು ಮೇಲ್ ಗ್ಯಾಮೆಟ್ ಬಂದು ಇಲ್ಲಿ ಪೋಲಾರ್ ನ್ಯೂಕ್ಲಿಯೈ ಆಲ್ರೆಡಿ ಎರಡು ಕೂಡ ಫ್ಯೂಸ್ ಆಗಿ ಸೆಕೆಂಡರಿ ನ್ಯೂಕ್ಲಿಯಸ್ ಒಂದು ಫಾರ್ಮ್ ಆಗಿರ್ತದೆ. ಆ ಸೆಕೆಂಡರಿ ನ್ಯೂಕ್ಲಿಯಸ್ ಜೊತೆ ಒಂದು ಮೇಲ್ ಗ್ಯಾಮೆಟ್ ಫ್ಯೂಸ್ ಆಗ್ತದೆ. ಆ ಪ್ರೊಸೆಸ್ ಅನ್ನ ನಾವು ಟ್ರಿಪಲ್ ಫ್ಯೂಷನ್ ಅಂತ ಹೇಳ್ತೇವೆ. ಸೊ ಯಾವ್ದು ಇಲ್ಲಿ ಆನ್ಸರ್ ಯಾವ್ದು ಇದಕ್ಕೆ? Identify the correct sequence of events with reference to double fertilization. What happens during a double fertilization? The first step is entry of pollen tube into the synergids, right? The synergid ಮೂಲಕ pollen tube entry ಆಗ್ತದೆ. ಆಮೇಲೆ then there is a syngamy. Syngamy ಅಂದ್ರೆ ಏನು? Syngamy, syn means fusion, gametes, right? The fusion of the gametes, the male and female gametes. Okay, that is syngamy. Triple fusion ಅಂದ್ರೆ ಏನು? ಟ್ರಿಪಲ್ ಫ್ಯೂಷನ್ ಅಂದ್ರೆ ಇಲ್ಲಿ ಆಲ್ರೆಡಿ ಒಂದು 2n ಕ್ರೋಮೋಸೋಮ್ ನಂಬರ್ ಇರುವಂತಹ ಒಂದು ಸೆಕೆಂಡರಿ ನ್ಯೂಕ್ಲಿಯಸ್ ಇರ್ತದೆ. ಅದಕ್ಕೆ ಇನ್ನೊಂದು ಮೇಲ್ ಗ್ಯಾಮೆಟ್ ವಿಚ್ ಕ್ಯಾರೀಸ್ n ನಂಬರ್ ಆಫ್ ಕ್ರೋಮೋಸೋಮ್, ಅದು ಇಲ್ಲಿ ಫ್ಯೂಸ್ ಆಗ್ತದೆ. ದಟ್ ವಿಲ್ ಲೀಡ್ ಟು ದ 3n ಕಂಡೀಷನ್. ಇದನ್ನ ನಾವು ಟ್ರಿಪಲ್ ಫ್ಯೂಷನ್ ಅಂತ ಹೇಳುವಂತದ್ದು, ರೈಟ್? ಸೊ this is the right answer. Double fertilization ಅಲ್ಲಿ entry of pollen tube into synergids ಆಗ್ತದೆ. ಆಮೇಲೆ syngamy ಆಗ್ತದೆ, fusion of male and female gametes ಆಗ್ತದೆ. This is a syngamy. ಆಮೇಲೆ triple fusion ಆಗ್ತದೆ. So this is the right answer. We'll go to the next question. Okay. So in some animals, body cavity is not lined by mesoderm, and instead the mesoderm is present as scattered pouches in between the ectoderm and endoderm. Such animals are known as ಏನು? mesoderm, ectoderm, endoderm. What are these three terms? Right? First ಗೆ ectoderm. ecto ಅಂದ್ರೆ ಹೊರಗಡೆ ಅಂತ ಅರ್ಥ, ಹೊರಗಡೆ ಇರುವಂತದ್ದು. endo ಅಂದ್ರೆ inside. So ectoderm. So this is ectoderm, right? So ಇದನ್ನ ತಗೊಳ್ಳುವ. ಇದು ectoderm ಆದ್ರೆ ಈ ಒಳಗಡೆ ಇರುವಂತಹ ಬ್ಲೂ ಕಲರ್ ಅಲ್ಲಿ ಏನ್ ಕಾಣಿಸ್ತಾ ಇದೆ? ಇದು ಎಂಡೋಡರ್ಮ್.
ನಾವು ಕಲ್ತಿದ್ದೇವೆ ಇದನ್ನ ಎನಿಮಲ್ ಕಿಂಗ್ಡಮ್ ಚಾಪ್ಟರ್ ಅಲ್ಲಿ ಕಲ್ತಿರುವಂತದ್ದು. ಆಮೇಲೆ ಈ ಪಿಂಕ್ ಕಲರ್ ಅಲ್ಲಿ ಏನ್ ನಿಮಗೆ ಕಾಣಿಸ್ತಾ ಇದೆ, ದಿಸ್ ಇಸ್ ನಥಿಂಗ್ ಬಟ್ ಮೀಸೋಡರ್ಮ್. ಏನ್ ಕ್ವಶನ್ ಕೇಳಿದರೆ, ಬಾಡಿ ಕ್ಯಾವಿಟಿ ಇಸ್ ನಾಟ್ ಲೈನ್ಡ್ ಬೈ ಮೀಸೋಡರ್ಮ್. ಎಲ್ಲಿದೆ ಬಾಡಿ ಕ್ಯಾವಿಟಿ? ವಾಟ್ ವಿ ಕಾಲ್ as ಬಾಡಿ ಕ್ಯಾವಿಟಿ? This is nothing but coelom. Okay, this is E. Okay, coelom. ಸೊ ಇದನ್ನ ಬಾಡಿ ಕ್ಯಾವಿಟಿಯನ್ನ ಸೀಲೋಮ್ ಅಂತ ಕರಿತೇವೆ. ಈ ಸೀಲೋಮ್ ಇಫ್ ಇಟ್ ಈಸ್ ಲೈನ್ಡ್ ಬೈ ಮೀಸೋಡರ್ಮ್, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಸಿಲೋಮಿನ ಸುತ್ತಲೂ ಒಂದು ಪಿಂಕ್ ಕಲರಿನ ಲೇಯರ್ ಇದೆ ಅಲ್ವಾ. ಸೊ ಅದನ್ನ ಅಂತ ಆರ್ಗ್ಯಾನಿಸಮ್ ಅನ್ನ ನಾವು ಏನಂತ ಕರಿತೇವೆ? ಸೀಲೋಮೇಟ್ಸ್. ರೈಟ್? ಸೀಲೋಮ್ ಅಂದ್ರೆ ಏನು? ಸೀಲೋಮ್ ಅಂದ್ರೆ ಬಾಡಿ ಕ್ಯಾವಿಟಿ ವಿಚ್ ಇಸ್ ಲೈನ್ಡ್ ಬೈ ಮೀಸೋಡರ್ಮ್. ವೆರಿ ಸಿಂಪಲ್. ಓಕೆ, ಬಾಡಿ ಕ್ಯಾವಿಟಿಯ ಸುತ್ತಲೂ ಒಂದು ಮೀಸೋಡರ್ಮ್ ಇದ್ರೆ ಅದನ್ನು ಸೀಲೋಮ್ ಅಂತ ಕರಿತೇವೆ. ಸೀಲೋಮ್ ಇರುವಂತಹ ಆರ್ಗ್ಯಾನಿಸಮ್ ದೇ ಆರ್ ನಥಿಂಗ್ ಬಟ್ ಸೀಲೋಮೇಟ್ಸ್. ಓಕೆ, ಹಾಗಾದ್ರೆ ಇದು ಏನು? Is there any body cavity lined by coelom? Well, body cavity lined by mesoderm? ಇಲ್ಲಿ ಒಂದು ಬಾಡಿ ಕ್ಯಾವಿಟಿ ಇದೆ, ಬಟ್ ದ ಕ್ಯಾವಿಟಿ ಇಸ್ ಲೈನ್ಡ್ ಬೈ ಎಂಡೋಡರ್ಮ್ ಅಲ್ವಾ. ಸೊ ಅಲ್ಲಿ ಸೀಲೋಮ್ ಇಲ್ಲ. ಸೀಲೋಮ್ ಅಂತ ಆಗ್ಬೇಕಾದ್ರೆ ಆ ಕ್ಯಾವಿಟಿಯ ಸುತ್ತಲೂ ಮೀಸೋಡರ್ಮ್ ಇರ್ಬೇಕು. ಇಲ್ಲಿ ಮೀಸೋಡರ್ಮ್ ಇಲ್ಲ, ಸೊ ಸೀಲೋಮ್ ಇಲ್ಲ. ಸಚ್ ಆರ್ಗ್ಯಾನಿಸಮ್ಸ್ ಬಿಕಮ್ acylomate. So these are, C is nothing but acylomate. Right? So these are coelomate. Now there are some organisms, ಅಲ್ಲಿ ಏನಾಗಿರ್ತದೆ, ಕೆಲವೊಂದು ಆರ್ಗ್ಯಾನಿಸಮ್ ಅಲ್ಲಿ ಏನಾಗಿರ್ತದೆ, ಮೀಸೋಡರ್ಮ್ ಇಸ್ ಪ್ರೆಸೆಂಟ್ ಆಸ್ ಸ್ಕ್ಯಾಟರ್ಡ್ ಪೌಚಸ್. ಓಕೆ, ಸಣ್ಣ ಸಣ್ಣ ಪ್ಯಾಚಸ್ ಆಗಿ ಸ್ಕ್ಯಾಟರ್ ಆಗಿರ್ತದೆ ಕ್ಯಾವಿಟಿ ಮತ್ತು ಬಾಡಿ ಕ್ಯಾವಿಟಿಯಲ್ಲಿ. ಇನ್ ಬಿಟ್ವೀನ್ ಎಕ್ಟೋಡರ್ಮ್ ಅಂಡ್ ಎಂಡೋಡರ್ಮ್, ಎಂಡೋಡರ್ಮ್ ಮತ್ತು ಎಕ್ಟೋಡರ್ಮಿನ ಮಧ್ಯದಲ್ಲಿ ಒಂದು ಮೀಸೋಡರ್ಮಿನ ಪ್ಯಾಚಸ್ ಸ್ಕ್ಯಾಟರ್ ಆಗಿರ್ತದೆ. ಅಂತ ಆರ್ಗ್ಯಾನಿಸಮ್ ಅನ್ನ ನಾವು pseudocoelomate. Pseudo ಅಂದ್ರೆ false. The meaning of pseudo is false. They look like coelomates, but they are not true coelomates. So they are known as pseudocoelomates. Clear? So answer is pseudocoelomate. Okay. Next question. The large, empty and colorless cells present in the adaxial epidermis of grass leaves are called. What are adaxial epidermis? The leaves have two epidermis. One is upper epidermis, other one is lower epidermis, right? And in between you can find some mesophyll tissues. Different kinds of mesophyll tissues will be there. Then there are the vascular bundles are there, right? This is a very rough diagram. Okay, there is upper epidermis and lower epidermis. Now what is adaxial epidermis? Adaxial is nothing but upper epidermis. Adaxial. Then what is lower epidermis? This is abaxial. Okay, so what happens in some of the monocots, grass leaves, in upper epidermis, some of the cells they become very large. Okay, so they are large, they are empty. Empty means they do not have any chlorophyll, any color. They don't have any color. The size is larger, they are empty, colorless cells are present. What do we call such cells? Are as. What are these? These are nothing but the bulliform cells. What is the role of bulliform cell? Bulliform cell, the role of bulliform cell is what happens in monocot leaf is when the plant is not getting enough water, when it has water stress. In such condition, these bulliform cells, they lose water and become flaccid. ನಾವು ಕಲ್ತಿದ್ದೇವೆ ಏನು ಫ್ಲಾಸಿಡಿಟಿ ಆಮೇಲೆ ಟರ್ಜಿಡಿಟಿ ಅಂತಂದ್ರೆ, ನೀರು ಬೇಕಾದಷ್ಟು ಗಿಡಕ್ಕೆ ಸಿಗದೆ ಇರುವಾಗ ಈ ಬುಲಿಫಾರ್ಮ್ ಸೆಲ್ಸ್ ಇಂದ ನೀರಿನ ಅಂಶ ಕಳ್ಕೊಂಡು ಈ ಸೆಲ್ಸ್ ದೇ ಬಿಕಮ್ ಫ್ಲಾಸಿಡ್, ಅಂಡ್ ಬಿಕಾಸ್ ಆಫ್ ದಟ್ ದ ಲೀಫ್ ಗೆಟ್ ರೋಲ್ಡ್, ಅಂದ್ರೆ ರೋಲಿಂಗ್ ಆಗ್ತದೆ, ಮಡಿಚ್ಕೊಳ್ತದೆ ಲೀಫ್. ಯಾಕೆ ಆ ತರ ಮಡಿಚ್ಕೊಳ್ಬೇಕು? ಟು ಡಿಕ್ರೀಸ್ ದ ರೇಟ್ ಆಫ್ ಟ್ರಾನ್ಸ್ಪಿರೇಷನ್. ಓಕೆ, ಸೊ ವಾಟರ್ ಸ್ಟ್ರೆಸ್ ಇದ್ದಾಗ ಈ ಲೀಫ್ the bulliform cell will help in rolling of leaf so that there is decreased transpiration process. Okay, so these cells are nothing but bulliform cells. Then what are these? Lenticels, guard cells, subsidiary cells. If you remember, lenticels we studied in chapter in the anatomy chapter. They are present on the bark of the trees, woody plants, which help in gaseous exchange. Guard cells are the cells which surround the stomata. Subsidiary cells are the cells which are present around the guard cells in the stomatal apparatus. Okay, next question. The main function of the compound epithelium is,
Where did we study about compound epithelium? We studied this in structural organization chapter, if you remember, right? So what are epithelium? Epithelium we have studied there are simple epithelium and compound epithelium, right? So adralli compound epithelium in a function enu? Compound epithelium in a function, it is nothing but protection. Okay, it protects our body against different kinds of physical or the chemical stress. Okay, example yaudu compound epithelium ige? The example could be your skin. Skin irbodu athwa lining of pharynx. Pharynx elli irtade, you know, in the region of the throat, right? Pharynx. Skin alli irbodu, pharynx in a lining alli irbodu athwa lining of ducts. Lining of ducts of salivary gland. Salivary gland irbodu athwa pancreas irbodu, ಇದೆಲ್ಲದರ ಡಕ್ಟ್ಸ್ ಅಲ್ಲಿ, ಡಕ್ಟ್ಸ್ ಅಂದ್ರೆ ಇದೆಲ್ಲ ಸೆಕ್ರಿಷನ್ ತಗೊಂಡ್ ಬರುವಂತಹ ಚಾನಲ್ಸ್ ಅಲ್ಲಿ ಅದರ ಲೈನಿಂಗ್ ಅಲ್ಲಿ ಇರುವಂತಹ cells, they are nothing but tissue is nothing but compound epithelium. ಇದರ ಕೆಲಸ ಏನು? ಇದರ ಕೆಲಸ ಬೇರೆ ಬೇರೆ ರೀತಿಯ ಸ್ಟ್ರೆಸ್ ಇಂದ ನಮ್ಮ ಟಿಶ್ಯೂಸ್ ಅನ್ನು ಪ್ರೊಟೆಕ್ಟ್ ಮಾಡುವಂತದ್ದು. ಸ್ಕಿನ್ is a best example for compound epithelium which acts as a which has a role in protection, right? Next, several ribosomes attached to a single mRNA, thus forming a chain, is called, right? What is the question? So there is a, if there is a mRNA like this and several ribosomes, they are attached to the mRNA, something like this. What do we call that structure as? This we usually see in a bacterial cells. Okay, ಬ್ಯಾಕ್ಟೀರಿಯಾದ ಸೆಲ್ ಒಳಗಡೆ ಕೆಲವೊಂದ್ಸಲ ಏನಾಗ್ತದೆ, ಇದು ಬ್ಯಾಕ್ಟೀರಿಯಲ್ ಸೆಲ್, ಇದು ಬ್ಯಾಕ್ಟೀರಿಯಲ್ ಸೆಲ್ ಎನ್ವಲಪ್ ಅಂತಾದ್ರೆ ಬ್ಯಾಕ್ಟೀರಿಯಾ, ಯು ನೋ, ಇಟ್ ಇಸ್ ಅ ಪ್ರೊಕಾರಿಯೋಟಿಕ್ ಸೆಲ್. ಅಲ್ಲಿ ಟ್ರೂ ನ್ಯೂಕ್ಲಿಯಸ್ ಇಲ್ಲ, ಸೆಲ್ ಆರ್ಗನಲ್ಸ್ ಇಲ್ಲ ಅಲ್ವಾ? ಅಲ್ಲಿ ಒಂದು DNA ಇರ್ತದೆ, ಆಮೇಲೆ ಕೆಲವು ಸಲ ಪ್ಲಾಸ್ಮಿಡ್ ಇರ್ತದೆ, ಆಮೇಲೆ ರೈಬೋಸೋಮ್ಸ್ ಇರ್ತದೆ, ಅಷ್ಟೇ ಇರುವಂತದ್ದು ಅಲ್ವಾ? ಸಮ್ಟೈಮ್ಸ್ ಏನಾಗ್ತದೆ ಇಲ್ಲಿ RNA-ಗೆ mRNA ಏನಿರ್ತದೆ ಅದಕ್ಕೆ ಅಟ್ಯಾಚ್ ಆಗಿ ಕೆಲವೊಂದು ರೈಬೋಸೋಮ್ಸ್ ಈ ತರ ಇರ್ತದೆ. ಅದನ್ನ ನಾವು ಏನಂತ ಕರಿತೇವೆ ಅನ್ನೋದು ಕ್ವಶನ್. ವಿ ಕಾಲ್ ದಿಸ್ ಆಸ್ ಪಾಲಿಸೋಮ್. Okay, ribosome attached to mRNA is known as polysome. Centrosome, you know what are centrosome, right? Nothing related to ribosome. Centrosome ಅಂದ್ರೆ ಬೇರೆ, ಇದು ಯೂಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಇರುವಂತದ್ದು. ಸೆಂಟ್ರಿಯೋಲ್ ಅನ್ನ ಕ್ಯಾರಿ ಮಾಡಿರುವಂತಹ ಒಂದು ನಾನ್ ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್ ಯೂಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಇರುವಂತದ್ದು. ಕ್ರೋಮೋಸೋಮ್ ನಿಮ್ಗೆ ಗೊತ್ತಿದೆ, ಇದು ನಥಿಂಗ್ ಬಟ್ ಜೆನೆಟಿಕ್ ಮೆಟೀರಿಯಲ್ ಪ್ರೆಸೆಂಟ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಲೈಸೋಸೋಮ್ ಅಂದ್ರೆ again a cell organelle which carries some hydrolytic enzymes. Cell chapter ಅಲ್ಲಿ ಓದಿದ್ದೇವೆ ನಾವು, right? The sixth question ಗೆ right answer is polysome. Next, the mitochondria produce cellular energy in the form of very easy question, right? Most of you, or I am very sure all of you can answer this, right? The mitochondria, which is known as the powerhouse of the cell. Why do you call mitochondria as a powerhouse of the cell? Because it produces the energy currency of the cell, right? Powerhouse. Right? Why it is powerhouse? Because it produces the energy currency. How does it produce, or when does it produce energy currency? That is during cellular respiration. ಅಲ್ವಾ? ರೆಸ್ಪಿರೇಷನ್ ಆಗ್ತಾ ಇರುವಾಗ, ಸೆಲ್ಯುಲಾರ್ ಲೆವೆಲ್ ಅಲ್ಲಿ ರೆಸ್ಪಿರೇಷನ್ ಆಗ್ತಾ ಇರುವಾಗ ಮೈಟೊಕಾಂಡ್ರಿಯಾ ಎನರ್ಜಿ ಕರೆನ್ಸಿಯನ್ನ ಪ್ರೊಡ್ಯೂಸ್ ಮಾಡ್ತದೆ. ವಾಟ್ ಇಸ್ ದಿಸ್ ಎನರ್ಜಿ ಕರೆನ್ಸಿ? ದಿಸ್ ಇಸ್ ನಥಿಂಗ್ ಬಟ್ ATP, high energy molecule, adenosine triphosphate, alva? Mitochondria produces cellular energy in the form of ATP. Next one, a bond that links the individual monosaccharides in a polysaccharide is termed as. Monosaccharide andrenu, polysaccharide andrenu. These are nothing but sugars, carbohydrates, right? Monosaccharide andre ಒಂದು sugar unit idre adu monosaccharide. If you take a glucose anta helidre 6 carbon sugar anta namage gottide alva. Ee tara ನಾವು ಗ್ಲೂಕೋಸಿನ
ಸ್ಟ್ರಕ್ಚರ್ ಅನ್ನ ರೆಪ್ರೆಸೆಂಟ್ ಮಾಡ್ಬೋದು. ರೈಟ್, ಇದು ಒಂದು ಮೊನೋಸ್ಯಾಕರೈಡ್. ಒಂದು ಶುಗರ್ ಯೂನಿಟ್ ವಿ ಕಾಲ್ ದಿಸ್ ಆಸ್ ಅ ಮೊನೋಸ್ಯಾಕರೈಡ್. ಈ ತರದ ತುಂಬಾ ಶುಗರ್ ಯೂನಿಟ್ಸ್ ಅನ್ನು ಇಫ್ ಯು ಜಾಯಿನ್ ಮೆನಿ ಸಚ್ monosaccharide units, then it becomes a polysaccharide, right? Mono means as one, poly means many, right? So what is the question here? What is a bond that links individual monosaccharide? ಎರಡು monosaccharide ಅನ್ನ ಜೊತೆಗೆ ಬೈಂಡ್ ಮಾಡ್ತಾ ಇರುವಂತ ಜಾಯಿನ್ ಮಾಡ್ತಾ ಇರುವಂತಹ ಬಾಂಡ್ ಇದು. ವಾಟ್ ಇಸ್ ದ ನೇಮ್ ಆಫ್ ದ ಬಾಂಡ್ ದಟ್ ಜಾಯಿನ್ಸ್ ದ ಲಿಂಕ್ಸ್ ಇಂಡಿವಿಜುವಲ್ ಮೊನೋಸ್ಯಾಕರೈಡ್ಸ್? ಈ ಬಾಂಡಿನ ಹೆಸರೇನು ಅಂತ ಕೇಳಿರುವಂತದ್ದು. ಏನದು ಬಾಂಡ್? ದಿಸ್ ಇಸ್ ನಥಿಂಗ್ ಬಟ್ ದ ಗ್ಲೈಕೋಸಿಡಿಕ್ ಬಾಂಡ್. ಓಕೆ, ವಿ ಕಾಲ್ ದಿಸ್ ಬಾಂಡ್ ಆಸ್ ಗ್ಲೈಕೋಸಿಡಿಕ್ ಬಾಂಡ್, ದ ಬಾಂಡ್ ಬಿಟ್ವೀನ್ ಟೂ ಮೊನೋಸ್ಯಾಕರೈಡ್ಸ್. ಹಾಗಾದ್ರೆ ಇದೆಲ್ಲ ಏನ್ ಬಾಂಡ್ಗಳು? ಎಲ್ಲಿರುವಂತ ಬಾಂಡ್ಗಳು? ಪೆಪ್ಟೈಡ್ ಬಾಂಡ್ ಎಲ್ಲಿರ್ತದೆ? ಪೆಪ್ಟೈಡ್ ಬಾಂಡ್ ಇಸ್ present between amino acids. ಎಲ್ಲಿರುವಂತದ್ದು amino acids? Present. Amino acids are nothing but building block of proteins ಅಲ್ವಾ? ಪ್ರೋಟೀನ್ ಅಲ್ಲಿ ಒಂದಕ್ಕೊಂದು ಅಮೈನೋ ಆಸಿಡ್ಸ್ ಬಾಂಡ್ ಆಗಿ ಪ್ರೋಟೀನ್ ಆಗುವಂತದ್ದು. ಆ ಬಾಂಡಿನ ಹೆಸರು ಪೆಪ್ಟೈಡ್ ಬಾಂಡ್. ಫಾಸ್ಫೋಎಸ್ಟರ್ ಬಾಂಡ್ ಎಲ್ಲಿರ್ತದೆ? ಇಟ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ನ್ಯೂಕ್ಲಿಯೋಟೈಡ್, right? Nucleotides of nucleic acid. ಯಾವ್ದೆಲ್ಲ ನ್ಯೂಕ್ಲಿಕ್ ಆಸಿಡ್? RNA, DNA, ಇವುಗಳಲ್ಲಿ ನ್ಯೂಕ್ಲಿಯೋಟೈಡ್ಸ್ ಅನ್ನು ಒಂದಕ್ಕೊಂದು ಜಾಯಿನ್ ಮಾಡುವಂತಹ ಬಾಂಡ್ ಫಾಸ್ಫೋಎಸ್ಟರ್ ಬಾಂಡ್. ಹೈಡ್ರೋಜನ್ ಬಾಂಡ್ಸ್ ಅಲ್ಲಿ ಇರ್ತದೆ. ಹೈಡ್ರೋಜನ್ ಬಾಂಡ್ ಇರುವಂತದ್ದು ಬಿಟ್ವೀನ್ ನೈಟ್ರೋಜಿನಸ್ ಬೇಸಸ್. ನೈಟ್ರೋಜಿನಸ್ ಬೇಸಸ್ ಎಲ್ಲಿರುವಂತದ್ದು? ಹೈಡ್ರೋಜಿನಸ್ ಬೇಸಸ್ ಆಫ್ DNA. DNA ಡಬಲ್ ಹೆಲಿಕ್ಸ್ ಓದಿದೇವಲ್ವಾ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಅಲ್ಲಿ. DNA ಈ ತರ DNA ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ನಾವು ಕಲ್ತಿದ್ದೇವೆ. DNA ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ನಾವು ಈ ತರ ಕಲ್ತಿದ್ದೇವೆ ಅಲ್ವಾ? ಇಲ್ಲಿ ಮಧ್ಯದಲ್ಲಿ ಎರಡು ನೈಟ್ರೋಜಿನಸ್ ಬೇಸ್ ಮಧ್ಯದಲ್ಲಿ ಇರುವಂತಹ ಬಾಂಡ್ಸ್ ಹೈಡ್ರೋಜನ್ ಬಾಂಡ್ ಆಗಿರ್ತದೆ. ರೈಟ್, ನೆಕ್ಸ್ಟ್ ಒನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್, the phase during which the DNA synthesis takes place in cell cycle. Very important question. ತುಂಬಾ ಸಲ ಬೇರೆ ಬೇರೆ ರೀತಿ ಕೇಳುವಂತಹ ಕ್ವಶನ್ ಇದು. ಸೆಲ್ ಸೈಕಲ್ ಅಲ್ಲಿ ಯಾವ ಚಾಪ್ಟರ್ ಇಂದ ನೋಡಿದ ತಕ್ಷಣ ಗೊತ್ತಾಗ್ತದಲ್ವಾ? ದ ಫೇಸಸ್ ಆಫ್ ಸೆಲ್ ಸೈಕಲ್ ಚಾಪ್ಟರ್ ಇಂದ ಬಂದಿರುವಂತಹ ಕ್ವಶನ್ ಅಲ್ವಾ? ಸೊ ಸೆಲ್ ಸೈಕಲ್ ಅಲ್ಲಿ DNA ಸಿಂಥೆಸಿಸ್ ಯಾವಾಗ ಆಗ್ತದೆ ಅಂತ ಕೇಳ್ತಾ ಇದ್ದಾರೆ. ವೆರಿ ಈಸಿ ಟು ರಿಮೆಂಬರ್. ಸಿಂಥೆಸಿಸ್ ಸ್ಟಾರ್ಟ್ ಫ್ರಮ್ ಎಸ್. So DNA synthesis also happens in the S phase. S ಅಂದ್ರೆ synthesis phase. DNA ಅನ್ನು ಸಿಂಥೆಸಿಸ್ ಮಾಡುವಂತಹ ಫೇಸ್. ವೆರಿ ಈಸಿ ಟು ರಿಮೆಂಬರ್. ಓಕೆ, ಸೊ ಹಾಗಾದ್ರೆ ಏನಿದು G1, G2, M ಫೇಸ್ ಏನೇನಾಗ್ತದೆ? G1 ಫೇಸ್ ಅಲ್ಲಿ ಏನಾಗ್ತದೆ? ದ ಸೆಲ್ ನಾರ್ಮಲ್ ಗ್ರೋತ್ ಆಗ್ತಾ ಇರ್ತದೆ. ದ ಸೆಲ್ ಗ್ರೋಸ್. ಅದ್ರ ಜೊತೆಗೆ ಸೆಲ್ಲಿನ ನಾರ್ಮಲ್ ಆಕ್ಟಿವಿಟೀಸ್ ಏನಿದೆ, ಆಲ್ ದ ನಾರ್ಮಲ್ ಮೆಟಬಾಲಿಕ್, ನಾರ್ಮಲ್ ಆಗಿ ಸೆಲ್ ಏನ್ ಕೆಲಸ ಮಾಡ್ಬೇಕು ಅದೆಲ್ಲ ಕೆಲಸಗಳನ್ನ ಮಾಡ್ತಿರ್ತದೆ G1 ಫೇಸ್ ಅಲ್ಲಿ. G2 ಫೇಸ್ ಅಲ್ಲಿ ಕೆಲವೊಂದು ಪ್ರೋಟೀನ್ ಸಿಂಥೆಸಿಸ್ ಆಗ್ತದೆ. ಮತ್ತೆ ಸೆಲ್ ಗ್ರೋತ್ ಕಂಟಿನ್ಯೂ ಆಗ್ತದೆ G2 ಫೇಸ್ ಅಲ್ಲಿ. M ಫೇಸ್ ಅಂದ್ರೆ ಸೆಲ್ ಡಿವೈಡ್ಸ್. ಇದನ್ನ ಮೈಟೋಟಿಕ್ ಫೇಸ್. M ಅಂದ್ರೆ ಇಟ್ ಈಸ್ ಅ ಮೈಟೋಟಿಕ್ ಆರ್ ದ ಡಿವಿಷನ್ ಫೇಸ್. ಸೆಲ್ ಡಿವಿಷನ್ ಆಗುವಂತದ್ದು. ಎಸ್ ಫೇಸ್ ಅಲ್ಲಿ DNA ಸಿಂಥೆಸಿಸ್ ಆಗ್ತದೆ. ಅದ್ರ ಜೊತೆಗಡೆ ಸೆಂಟ್ರಿಯೋಲ್, ಯುಕ್ಯಾರಿಯೋಟಿಕ್ಸ್ ಎಲ್ಲ ಆದ್ರೆ ಯುಕ್ಯಾರಿಯೋಟ್ಸ್ ಅಲ್ಲಿ ಸೆಂಟ್ರಿಯೋಲ್ಸ್ ಡುಪ್ಲಿಕೇಟ್ ಆಗ್ತದೆ. ಅದು ಕೂಡ ಅದರ ನಂಬರ್ ಅನ್ನು ಇನ್ಕ್ರೀಸ್ ಮಾಡಿಕೊಳ್ತದೆ. ಅದ್ರ ಜೊತೆಗೆ DNA ಗೆ ಬೇಕಾದಂತಹ ಕೆಲವೊಂದು ಪ್ರೋಟೀನ್ಸ್ ಅಂದ್ರೆ ಹಿಸ್ಟೋನ್ ಪ್ರೋಟೀನ್ ಇದೆಲ್ಲ ಎಸ್ ಫೇಸ್ ಅಲ್ಲಿ ಸಿಂಥೆಸಿಸ್ ಆಗ್ತಾ ಇರ್ತದೆ. ಎಸ್ ಫೇಸ್ ಅಂದ್ರೆ ಮೇನ್ ಆಗಿ ಆಗ್ತಾ ಇರುವಂತದ್ದು DNA ಸಿಂಥೆಸಿಸ್. ಓಕೆ, ನೆಕ್ಸ್ಟ್. The symbol used to denote the water potential. So transport in plants chapter in the plant water relationship ಅಲ್ಲಿ ನಾವು ಕಲ್ತಿದ್ದೇವೆ ಅಲ್ವಾ? Which is a symbol used? Psi is a symbol used. We call this symbol as psi ಅಲ್ವಾ? ವಾಟರ್ ಪೊಟೆನ್ಶಿಯಲ್ ಅನ್ನ psi ಅನ್ನೋ ಸಿಂಬಲ್ ಇಂದ ನಾವು ಡಿನೋಟ್ ಮಾಡ್ತೇವೆ. So these are all the direct questions from the textbook, right? Next. The movement of food through phloem is. ಫ್ಲೋಯಮಿನ ಕೆಲಸ ಏನು? ಫ್ಲೋಯಮಿನ ಕೆಲಸ ಫುಡ್ ಅನ್ನ ಪ್ಲಾಂಟ್ ಅಲ್ಲಿ
ಪ್ಲಾಂಟಿನ ಲೀವ್ಸ್ ಅಲ್ಲಿ ಸಿಂಥಸಿಸ್ ಆದಂತಹ ಫುಡ್ ಅನ್ನ ಅದರ ಬೇರೆ ಬೇರೆ ಆರ್ಗನ್ಸ್ ಗೆ ಸಪ್ಲೈ ಮಾಡುವಂಥದ್ದು, ರೈಟ್? The phloem is a tissue which is involved in the translocation of food. We studied it, right? Where does the food is synthesized? In a plant. Okay, so plant ಅಲ್ಲಿ ಸೊ ಒಂದು ಪ್ಲಾಂಟ್ ತಗೊಂಡ್ರೆ ನೀವು ಪ್ಲಾಂಟ್ ಅಲ್ಲಿ ಲೀವ್ಸ್ ಅಲ್ಲಿ ಥ್ರೂ ಫೋಟೋಸಿಂಥಸಿಸ್ ಫುಡ್ ಪ್ರಿಪೇರ್ ಆಗ್ತಾ ಇರ್ತದೆ ಅಲ್ವಾ? ಸೊ ವಿ ಕಾಲ್ ದಿಸ್ ಆಸ್ ಅ ಸೋರ್ಸ್. ಇಟ್ ಇಸ್ ಅ ಸೋರ್ಸ್ ಆಫ್ ಫುಡ್, ರೈಟ್? ಆಮೇಲೆ ಇಲ್ಲಿ ಸಿಂಥಸಿಸ್ ಆದಂತಹ ಫುಡ್ ಪ್ಲಾಂಟಿನ ಬೇರೆ ಬೇರೆ ಪಾರ್ಟಿಗೆ, ಯಾವ ಪಾರ್ಟಲ್ಲಿ ಫುಡ್ ಸಿಂಥಸಿಸ್ ಆಗೋದಿಲ್ಲ ಅಂತ ಪಾರ್ಟಿಗೆ ಸೆಂಡ್ ಆಗ್ತಾ ಇರಬೇಕು, ಟ್ರಾನ್ಸ್ಲೋಕೇಟ್ ಆಗ್ತಾ ಇರಬೇಕು. ಸೊ ವಾಟ್ ದ ಪ್ಲಾಂಟ್ ವಿಲ್ ಡೂ, ಇಟ್ ವಿಲ್ ಸೆಂಡ್ ದ ಫುಡ್ which is prepared in the source into the part of the plant which utilizes the food. What do you call such part of the plant? For example, the root system. We call this as the sink. Alva? Sink is the region which will utilize the food which is sent from the source. ಸೊ ಫ್ಲೋಯಮ್ ಅಲ್ಲಿ ಏನಾಗ್ತಾ ಇರ್ತದೆ, ಸೊ ಇದನ್ನ ಸೋರ್ಸ್ ಇಂದ ಸಿಂಕ್ ಗೆ ಯಾವ ಟಿಶ್ಯೂ ಟ್ರಾನ್ಸ್ಲೋಕೇಟ್ ಮಾಡ್ತಾ ಇರ್ತದೆ? ಫುಡ್. ದ ಫುಡ್ ಈಸ್ ಟ್ರಾನ್ಸ್ಲೋಕೇಟೆಡ್ ಥ್ರೂ ದ ಟಿಶ್ಯೂ ಕಾಲ್ಡ್ ಫ್ಲೋಯಮ್, ರೈಟ್? ಸೊ ವಾಟ್ ಹ್ಯಾಪನ್ಸ್ ಫ್ರಮ್ ದ ಲೀಫ್, ದ ಫುಡ್ ಈಸ್ ಟ್ರಾನ್ಸ್ಪೋರ್ಟೆಡ್ ಇನ್ ಟು ದ ಸಿಂಕ್ ಇನ್ ದಿಸ್ ಡೈರೆಕ್ಷನ್, ರೈಟ್? ಇದು ಒಂದು ಡೈರೆಕ್ಷನ್. ದಿಸ್ ಇಸ್ ಒನ್ ಡೈರೆಕ್ಷನ್ ಆಫ್ ಮೂವ್ಮೆಂಟ್ ಆಫ್ ಫುಡ್ ಇನ್ ಫ್ಲೋಯಮ್, right? In another direction, what happens, we'll take one whatever food is they prepared here from the source, it is carried into the root. If you take some plants like carrot or beetroot, in such plants root is a storage organ, right? So some amount of food is stored there, right? So why it is stored? Because in the region of sink the food is stored, and whenever the plant requires food, it can utilize that food. ಸೊ ಸಮ್ಟೈಮ್ಸ್ ಕೆಲವೊಂದ್ಸಲ ಏನಾಗ್ತದೆ, ನಾವು ಈ ಪ್ಲಾಂಟ್ಸ್ ಅಂತ ತಗೊಳ್ಳುವ, ಅಂದ್ರೆ ಡೆಸಿಡಿಯಸ್ ಪ್ಲಾಂಟ್ಸ್, ಚಳಿಗಾಲದಲ್ಲಿ ಎಲೆಗಳನ್ನ ಉದುರಿಸ್ತಾ ಇರುವಂತಹ ಕೆಲವೊಂದು ಮರಗಳಿರ್ತದೆ. ಅಂತ ಮರಗಳಲ್ಲಿ ನೀವು ಯೋಚನೆ ಮಾಡಿರ್ಬೋದು, ಎಲೆಗಳು ಇಲ್ಲದೆ ಇರುವಾಗ ಮರಗಳಿಗೆ ಯಾವ್ದು ಫುಡ್ ಅನ್ನ ಸಪ್ಲೈ ಮಾಡ್ತಾ ಇರ್ತದೆ, ರೈಟ್? ಅವಾಗ ಏನಾಗ್ತದೆ, ಕೆಲವೊಂದು ಪ್ಲಾಂಟಿನ ಪಾರ್ಟ್ ಅಲ್ಲಿ ಫುಡ್ ಸ್ಟೋರ್ ಆಗಿರ್ತದೆ. ಆ ಸ್ಟೋರ್ ಆದ ರೀಜನ್ ಇಂದ ಫುಡ್ ಮತ್ತೆ ಸೋರ್ಸಿನ ಕಡೆ ಮತ್ತೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗ್ಬೋದು. ಅವಾಗ ಏನಾಗ್ತದೆ, ಈ ಸಿಂಕ್ ಇನಿಷಿಯಲಿ ಏನು ಸಿಂಕ್ ಆಗಿತ್ತು ಈ ರೂಟ್ ರೀಜನ್, ಅದು ಇವಾಗ ಸೋರ್ಸ್ ಆಗಿ ಆಗ್ಬೋದು. ಯಾಕೆ? ಅಲ್ಲಿ ರಿಸರ್ವ್ಡ್ ಫುಡ್ ಮೆಟೀರಿಯಲ್ ಇದೆ ಅಲ್ವಾ? ಸೊ ಈ ಪಾರ್ಟ್ ಇಲ್ಲಿ ಚಿಕ್ಕದಾಗಿ ಹೊಸ ಎಲೆಗಳು ಏನು ಬೆಳೀತಾ ಇದೆ, ಆ ರೀಜನ್ ಅಲ್ಲಿ ಏನಾಗ್ಬೋದು, ಆ ರೀಜನ್ ಇಟ್ ವಿಲ್ ಆಕ್ಟ್ ಆಸ್ ಅ ಸಿಂಕ್ ವಿಚ್ ಯುಟಿಲೈಸಸ್ ದ ಫುಡ್ ಫ್ರಮ್ ದ ಸೋರ್ಸ್. ಸೊ ಇವಾಗ ಮೂವ್ಮೆಂಟ್ ಈಸ್ ಇನ್ ಆಪೋಸಿಟ್ ಡೈರೆಕ್ಷನ್ ಅಲ್ವಾ? ಸೊ ಫ್ಲೋಯಮ್ ಅಲ್ಲಿ ಎರಡೂ ಡೈರೆಕ್ಷನ್ ಅಲ್ಲಿ ಕೂಡ ಮೂವ್ಮೆಂಟ್ ಆಗ್ತಾ ಇರ್ತದೆ, right? Movement of food is bidirectional in phloem. ಯಾಕೆ? ಸೋರ್ಸ್ ಮತ್ತೆ ಸಿಂಕಿನ ರಿಲೇಶನ್ಶಿಪ್ ಚೇಂಜ್ ಆಗ್ತಾ ಇರ್ತದೆ. ಆಲ್ವೇಸ್ ಲೀಫ್ ಈಸ್ ನಾಟ್ ಅ ಸೋರ್ಸ್, ಆಲ್ವೇಸ್ ರೂಟ್ ಈಸ್ ನಾಟ್ ಅ ಸಿಂಕ್. The relationship will change depending upon the type of plant, depending upon the season. Okay, many factors will determine which is source and which is sink. So inside the phloem, the movement of food is always bidirectional. Okay. Next, the element helps to maintain anion-cation balance in the cell, involved in protein synthesis and opening and closing of stomata. See, this statement is directly picked from your NCERT book. Okay, so the element involved here is potassium. Potassium ಏನ್ ಮಾಡ್ತದೆ, ಒಂದು ಸೆಲ್ ಅಲ್ಲಿ ಆನಯಾನ್ ಕ್ಯಾಟಯಾನ್ ಇನ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಅದೇ ತರ ಸೆಲ್ಲಿನ ಒಳಗಡೆ ಪ್ರೋಟೀನ್ ಸಿಂಥಸಿಸ್ ಹೆಲ್ಪ್ ಮಾಡ್ತದೆ. ಹಾಗೆ ಟ್ರಾನ್ಸ್ಪಿರೇಷನ್ ಪ್ರೊಸೆಸ್ ಆಗುವಾಗ ಸ್ಟೊಮ್ಯಾಟ ಕ್ಲೋಸ್ ಮತ್ತೆ ಓಪನ್ ಆಗ್ಲಿಕ್ಕೆ ಕೂಡ ಹೆಲ್ಪ್ ಮಾಡುವಂತಹ ಎಲಿಮೆಂಟ್ ಯಾವುದು? ದಟ್ ಇಸ್ ಪೊಟ್ಯಾಷಿಯಂ. ಓಕೆ, ನೆಕ್ಸ್ಟ್, ದ ಲಿವಿಂಗ್ differentiated cells that have lost capacity to divide can regain the capacity of division under certain condition. It is known as, what we call this process? That is the question. ಏನು ಕೇಳಿದರೆ, the living cell which is differentiated. See, ಏನಾಗ್ತದೆ, plant growth ಆಗ್ತಿರುವಾಗ there will be a cell which we call it as meristematic cell ಅಲ್ವಾ? ಇನಿಷಿಯಲ್ ಇರುವಂತದ್ದು ಮೆರಿಸ್ಟಮ್ಯಾಟಿಕ್ ಸೆಲ್. ಆ ಮೆರಿಸ್ಟಮ್ಯಾಟಿಕ್ ಸೆಲ್ ಗ್ರೋ ಆಗ್ತದೆ, ಗ್ರೋ ಆಗಿ ಡಿಫ್ರೆನ್ಶಿಯೇಟ್ ಆಗ್ತದೆ.
ಅಲ್ವಾ? ಡಿಫ್ರೆನ್ಶಿಯೇಟ್ ಅಂದ್ರೆ ಅದರ ಪ್ರಾಪರ್ಟೀಸ್ ಚೇಂಜ್ ಆಗ್ತದೆ. ವೆನ್ ಇಟ್ ಡಿಫ್ರೆನ್ಶಿಯೇಟ್ಸ್, after getting differentiated, it loses the capacity to divide. ಈ ಮೆರಿಸ್ಟಮ್ಯಾಟಿಕ್ ಸೆಲ್ ಒಂದು ಮೆಚೂರ್ ಪರ್ಮನೆಂಟ್ ಟಿಶ್ಯೂ ಅಥವಾ ಸೆಲ್ ಆಗಿ ಕನ್ವರ್ಟ್ ಆಗೋ ಪ್ರೊಸೆಸ್ಗೆ ನಾವು ಪ್ರೊಸೆಸ್ ವಿ ಕಾಲ್ಡ್ ಆಸ್ ಡಿಫ್ರೆನ್ಶಿಯೇಷನ್. ಓಕೆ, ಇದನ್ನ ಡಿಫ್ರೆನ್ಶಿಯೇಟೆಡ್ ಸೆಲ್ಸ್ ಅಂತ ಕರಿತೇವೆ. ಓಕೆ, ಅದ್ರ ಕೆಲವೊಂದು ಸಲ ಏನಾಗ್ತದೆ, ಕೆಲವೊಂದು ಪ್ಲಾಂಟಿನ ಪಾರ್ಟ್ ಅಲ್ಲಿ ಈ ಡಿಫರೆನ್ಶಿಯೇಟೆಡ್ ಸೆಲ್ಸ್ ದೇ ರಿಗೈನ್ ದ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ. ಓಕೆ, ಸೊ ಈ ಡಿಫರೆನ್ಶಿಯೇಟೆಡ್ ಸೆಲ್ ಏನಾಗ್ತದೆ, ಮತ್ತೆ ಅದು ಡಿವೈಡ್ ಆಗುವಂತಹ ಪ್ರಾಪರ್ಟಿಯನ್ನ ಮತ್ತೆ ತಗೊಂಡು, ಬೈ ರಿಗೇನಿಂಗ್ ದ ಪ್ರಾಪರ್ಟಿ ಟು ಡಿವೈಡ್, ಇಟ್ ಬಿಕಮ್ಸ್ ಮೆರಿಸ್ಟಮ್ಯಾಟಿಕ್. ಈ ಪ್ರೊಸೆಸ್ಗೆ ಏನಂತ ಕರಿತೇವೆ, ವಿ ಕಾಲ್ ದಿಸ್ ಆಸ್ ಡಿಫರೆನ್ಸಿಯೇಷನ್ ಅಂತ ಕರಿತೇವೆ. ಪ್ರೊಸೆಸ್ ವಿ ಕಾಲ್ಡ್ ಆಸ್ ಡಿಫರೆನ್ಸಿಯೇಷನ್, ಅಂದ್ರೆ ಡಿಫರೆನ್ಸಿಯೇಷನ್ ಹೋಗುವಂತದ್ದು. ಓಕೆ, ಡಿಫರೆನ್ಸಿಯೇಷನ್. ಓಕೆ, ಸೊ ಕೆಲವೊಂದ್ಸಲ ಪ್ಲಾಂಟ್ ಅಲ್ಲಿ ಬೇರೆ ಬೇರೆ ರೀಜನ್ ಅಲ್ಲಿ ನಾವು ಇದನ್ನ ಕಾಣ್ಬೋದು, ಈ ಪ್ರೊಸೆಸ್ ಅನ್ನ ಕಾಣ್ಬೋದು. ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಚಾಪ್ಟರ್ ಅಲ್ಲಿ ನಾವು ಇದನ್ನ ಡೀಟೇಲ್ ಆಗಿ ಕಲ್ತಿದ್ದೇವೆ. ನೆಕ್ಸ್ಟ್, ಮೇಜರ್ ಕಾಸ್ ಆಫ್ emphysema is the animal physiology part in the respiration chapter ಇಂದ ಬಂದ ಕ್ವೆಶನ್. emphysema ಅಂದ್ರೆ ಏನು? emphysema ಅಂದ್ರೆ it is because of cigarette smoking disorders of respiratory system ಅಲ್ಲಿ ಕಲ್ತಿರುವಂತದ್ದು. emphysema ದಲ್ಲಿ ಏನಾಗ್ತದೆ, alveoli, you know what are alveoli, part of our respiratory system. alveoli ಎನ್ನುವ ರೀಜನ್ ಅಲ್ಲಿ ಗೇಷಿಯಸ್ ಎಕ್ಸ್ಚೇಂಜ್ ಆಗುವಂತದ್ದು, ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಎಕ್ಸ್ಚೇಂಜ್ ಆಗುವಂತದ್ದು ನಮ್ಮ ಬಾಡಿಯಲ್ಲಿ ಅಲ್ವಾ. ಸೊ ಏನಾಗ್ತದೆ, ಕಂಟಿನ್ಯೂಸ್ ಆಗಿ ಅಂದ್ರೆ ತುಂಬಾ ಟೈಮ್ ಇಂದ ಸಿಗರೇಟ್ ಸ್ಮೋಕಿಂಗ್ ಮಾಡ್ತಾ ಇರುವವರಲ್ಲಿ ಆ ಆಲ್ವಿಯೋಲೈ, ದ ಮೆಂಬ್ರೇನ್ ಆಫ್ ದ ಆಲ್ವಿಯೋಲೈ, ಇಟ್ ಗೆಟ್ಸ್ degenerated. Okay, some damage will happen to the alveoli membrane, and that condition we call it as emphysema. Okay, which will lead to breathing trouble or many consequences. So this is a chronic condition. Okay, so this is slow degeneration of alveolar membrane because of cigarette smoking. The last question, the 15th question, is an example for steroid hormone. ಓಕೆ, ಸ್ಟೀರಾಯ್ಡ್ ಹಾರ್ಮೋನಿಗೆ ಎಕ್ಸಾಂಪಲ್ ಏನು ಅಂತ ಹೇಳಿ, ನಿಮ್ಮ ಎನಿಮಲ್ ಫಿಸಿಯಾಲಜಿ ಲಾಸ್ಟ್ ಚಾಪ್ಟರ್ ಅಲ್ಲಿ ನೀವು ಕೆಲವೊಂದು ಬೇರೆ ಬೇರೆ ತರದ ಹಾರ್ಮೋನ್ಸ್ ಅನ್ನ ಕಲ್ತಿದ್ದೀರಿ. ಬೇರೆ ಬೇರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ರಿಲೀಸ್ ಮಾಡುವಂತ ಹಾರ್ಮೋನ್ಸ್ ಅನ್ನ ಕಲ್ತಿದ್ದೀರಿ. ಅದರಲ್ಲಿ ನೀವು 340 ಪೇಜ್ ನಂಬರ್, ಓಕೆ, ಪೇಜ್ ನಂಬರ್ 340 ನೋಡಿದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಗೆ ಬೇರೆ ಬೇರೆ ತರದ ಹಾರ್ಮೋನ್ಸ್, ಸ್ಟೀರಾಯ್ಡ್ ಹಾರ್ಮೋನ್ಸ್ ಯಾವುದು, ಪೆಪ್ಟೈಡ್ ಹಾರ್ಮೋನ್ಸ್ ಯಾವುದು, ಆ ತರದ್ದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತದೆ. ಆಯ್ತಾ? ಅದರಲ್ಲಿ ಕಾರ್ಟಿಸಾಲ್ ಅಂತ ಹೇಳೋದು ಸ್ಟೀರಾಯ್ಡ್ ಹಾರ್ಮೋನ್ ಆಗಿರ್ತದೆ. ಇನ್ಸುಲಿನ್ ಒಂದು ಪ್ರೋಟೀನ್ ಹಾರ್ಮೋನ್, ಪೆಪ್ಟೈಡ್ ಹಾರ್ಮೋನ್ ಆಗಿರ್ತದೆ. ಓಕೆ, ಎಪಿನೆಫ್ರಿನ್ ಅಂತ ಹೇಳೋದು ಅದೊಂದು ಅಮೈನೋ ಆಸಿಡ್ ಡಿರೈವೇಟಿವ್ ಆಗ್ತದೆ. ಓಕೆ, ಈ ಪೇಜ್ ನಂಬರ್ 340 ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಅನ್ನ ಕರೆಕ್ಟ್ ಆಗಿ ಕಲ್ಕೊಳ್ಳಿ. ಅಲ್ಲಿ ಚಂದ ನೀಟ್ ಆಗಿ ದೇ ಹ್ಯಾವ್ ಗಿವನ್ ಎಕ್ಸಾಂಪಲ್ ಫಾರ್ ಡಿಫರೆಂಟ್ ಕೈಂಡ್ಸ್ ಆಫ್ ಹಾರ್ಮೋನ್. ಓಕೆ, ಸ್ಟೀರಾಯ್ಡ್ ಹಾರ್ಮೋನ್, ಹಿಯರ್ ದ ಎಕ್ಸಾಂಪಲ್ ಇಸ್ cortisol, which is released by adrenal gland. Okay, so with that we completed the part, the first Roman number, that is MCQ questions. All are compulsory questions, which each question carries 1 mark. Right, so quickly we'll go to the second main, that is fill in the blanks by choosing the appropriate words. See, they have made it very easy for you, right? You have just 5 questions, and what they have given 5 answers also. You have to just pick which is the right answer. Right, so very easy part, and you biology students, you can consider this as a bonus for you. Okay, so easy ಆಗಿ ಎಲ್ಲವನ್ನ ಅಟೆಂಪ್ಟ್ ಮಾಡಿ ಈಸಿ ಆಗಿ 5 marks ಸ್ಕೋರ್ ಮಾಡುವಂತಹ ಸೆಕ್ಷನ್ ಇದು. ಯಾಕೆ ಆಲ್ರೆಡಿ ನಿಮ್ಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ. ರೈಟ್, ಸ್ವಲ್ಪ ಯೋಚನೆ ಮಾಡಿ ರೈಟ್ ಆನ್ಸರ್ ಅನ್ನ ಪಿಕ್ ಮಾಡ್ಲಿಕ್ಕೆ ಇರುವಂತದ್ದು ನಮ್ಮ ಕೆಲಸ ಅಷ್ಟೇ. ರೈಟ್, 16th question ಏನು, in amphibians respiration can also take place. True. Amphibian, ಕಪ್ಪೆಯನ್ನ ನೆನ್ಪು ಮಾಡ್ಕೊಂಡ್ರೆ ಆಯ್ತು. ರೈಟ್, we just remember frog. When we say amphibians, how do they respire? They have nostrils. ನಮ್ಮ ತರ ಲಂಗ್ಸ್ ಅನ್ನ ಯೂಸ್ ಮಾಡಿಕೊಂಡು ಕೂಡ ರೆಸ್ಪಿರೇಷನ್ ಮಾಡ್ತವೆ. ರೈಟ್, ಸೊ ಇನ್ನೊಂದು ರೀತಿ ಯಾವ ತರ ರೆಸ್ಪಿರೇಷನ್ ಮಾಡ್ತವೆ, ದೇ ಹ್ಯಾವ್ ಮಾಯಿಸ್ಟ್ ಸ್ಕಿನ್. ರೈಟ್, ನಾವು ಕಲ್ತಿದ್ದೇವೆ, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಅಲ್ಲಿ ಕಲ್ತಿದ್ದೇವೆ. ರೈಟ್,
ಆಮೇಲೆ ಇನ್ ಅನಿಮಲ್ ಕಿಂಗ್ಡಮ್ ಚಾಪ್ಟರ್ ಅಲ್ಲಿ ಕೂಡ ನಾವು ಕಲ್ತಿದ್ದೇವೆ. ಆಂಫಿಬಿಯನ್ಸ್ ರೆಸ್ಪಿರೇಷನ್ ಹ್ಯಾಪನ್ಸ್ ಥ್ರೂ ಸ್ಕಿನ್ ಆಲ್ಸೋ. ಮಾಯಿಸ್ಟ್ ಸ್ಕಿನ್ ಇಸ್ ದ ಆನ್ಸರ್. ನೆಕ್ಸ್ಟ್, ಇಂಟರ್ಕಲೇಟೆಡ್ ಡಿಸ್ಕ್ ಆರ್ ಫೌಂಡ್ ಇನ್. ಯಾವ ಟಿಶ್ಯೂ ಅಲ್ಲಿ ಇಂಟರ್ಕಲೇಟೆಡ್ ಡಿಸ್ಕ್ ಕಾಣಿಸ್ತದೆ? ದಟ್ ಈಸ್ ಕಾರ್ಡಿಯಾಕ್ ಮಸಲ್ ಅಲ್ಲಿ ಇರ್ತದೆ. ಇಂಟರ್ಕಲೇಟೆಡ್ ಡಿಸ್ಕ್ ಅಂದ್ರೆ ಏನು? ಕಾರ್ಡಿಯಾಕ್ ಮಸಲ್ ಈ ತರ ಇದ್ರೆ, striated muscle, right? Cardiac muscle ಈ ತರ ಇದ್ರೆ, you can see some of the disc, something like this, intercalated disc. ಏನ್ ಕೆಲಸ ಈ ಡಿಸ್ಕ್ಗೆ? ದಿಸ್ ಹೆಲ್ಪ್ಸ್ ಇನ್ ಕಮ್ಯುನಿಕೇಶನ್ ಬಿಟ್ವೀನ್ ದ ಸೆಲ್ಸ್. ಒಂದು ಸೆಲ್ಗೆ ಇನ್ನೊಂದು ಸೆಲ್ಗೂ ಕಮ್ಯುನಿಕೇಶನ್ ಅನ್ನ ಕಮ್ಯುನಿಕೇಟ್ ಮಾಡುವಂತಹ ಕೆಲಸವನ್ನ ಮಾಡುವಂತದ್ದು ಇಂಟರ್ಕೆಲೇಟೆಡ್ ಡಿಸ್ಕ್. ಹಾರ್ಟ್ ಮಸಲ್ಸ್ ಕಾಂಟ್ರಾಕ್ಟ್ ಆಗ್ಬೇಕಾದ್ರೆ ಬ್ಲಡ್ ಪಂಪ್ ಮಾಡುವಾಗ ಇಂಟರ್ಕೆಲೇಟೆಡ್ ಡಿಸ್ಕಿನ ರೋಲ್ ಇರ್ತದೆ. ಎಲ್ಲಿರುವಂತದ್ದು? ಕಾರ್ಡಿಯಾಕ್ ಮಸಲ್ ಅಲ್ಲಿ. Dash is the most abundant protein in animal world. This is also a direct question from NCERT. You know that, right? ಎಲ್ಲಿ ಕಲ್ತಿದ್ದೇವೆ ನಾವು ಇದನ್ನ? ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೇವೆ. ಕೊಲಾಜನ್ is a most abundant protein in the animal world ಅಂತ ಹೇಳಿ ಅಲ್ವಾ? ಸೊ 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಲ್ಲಿ. ಒಂದು ಅನಿಮಲ್ ವರ್ಲ್ಡ್ ಅಲ್ಲಿ ಮೋಸ್ಟ್ ಅಬಂಡೆಂಟ್ ಯಾವುದು ಅಂತ ಕೊಟ್ಟಿದ್ದಾರೆ ಬುಕ್ ಅಲ್ಲಿ. ಒಂದು ಕೊಲಾಜಿನ್. ಹೋಲ್ ಬಯೋಸ್ಪಿಯರ್ ಅಲ್ಲಿ ಯಾವುದು ಅಂತ ಇನ್ನೊಂದು ಸೇಮ್ ಪೇಜ್ ಅಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ. ಮೋಸ್ಟ್ ಅಬಂಡೆಂಟ್ ಪ್ರೋಟೀನ್ ಇನ್ ಹೋಲ್ ಬಯೋಸ್ಪಿಯರ್ ಅಂತ ಹೇಳಿದ್ರೆ ರುಬಿಸ್ಕೋ ಅಂತ ಕೊಟ್ಟಿದ್ದಾರೆ. ಅದನ್ನು ನೋಟ್ ಮಾಡ್ಕೊಳ್ಳಿ. 2 ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಏನ್ ಮಾಡ್ತಾರೆ ಇಂಥ ಕ್ವಶನ್ಸ್ ಅಲ್ಲಿ ಯಾವ ಈಗ 18 ಕ್ವಶನ್ಸ್ ನಿಮ್ಗೆ ಇಲ್ಲಿ ಬಯೋಮಾಲಿಕ್ಯೂಲ್ಸ್ ಇಂದ ಕೇಳಿದಾರಲ್ವಾ? ಇದು ಮಾಡೆಲ್ ಕ್ವಶನ್ ಪೇಪರ್. ನಿಮ್ಮ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇದೇ ಚಾಪ್ಟರ್ ಇಂದ ಪಿಕ್ ಮಾಡಿರ್ತಾರೆ ಬೇರೆ ಕ್ವಶನ್ ಅನ್ನ. ಓಕೆ, ದಾಟ್ ಯು ಶುಡ್ ರಿಮೆಂಬರ್. ಅದ್ರ ಸುತ್ತಮುತ್ತನೇ ಇರ್ತದೆ, ಕ್ವಶನ್ ಬೇರೆ ಆಗಿರ್ತದೆ. ಓಕೆ, next, the technique of growing plants in a nutrient solution without soil is known as. ಒಂದು ನ್ಯೂಟ್ರಿಯೆಂಟ್ ಸೊಲ್ಯೂಷನ್, ರೈಟ್? ಸೊಲ್ಯೂಷನ್ ಅಲ್ಲಿ ಗ್ರೋ ಮಾಡುವಂತದ್ದು, ಸಾಯಿಲ್ ಇಲ್ಲದೆ ಗ್ರೋ ಮಾಡುವಂತ ಟೆಕ್ನಿಕ್ ಗೆ ಏನಂತ ಕರೀತಾರೆ? ಹೈಡ್ರೋಪೋನಿಕ್ಸ್ ಅಂತ ಕರೀತಾರೆ. ಸ್ಟಡಿ ಫ್ರಮ್ ಮಿನರಲ್ ನ್ಯೂಟ್ರಿಷನ್ ಚಾಪ್ಟರ್ ಅಲ್ವಾ? ನೆಕ್ಸ್ಟ್, the juxtaglomerular cells of kidney produces a peptide hormone known as, ಇದು ಎಂಡೋಕ್ರೈನ್. ಲಾಸ್ಟ್ ಚಾಪ್ಟರ್ ಇಂದ ಕೇಳಿದಂತಹ ಕ್ವಶನ್. ಕಿಡ್ನಿಯಲ್ಲಿರುವಂತಹ ಜಕ್ಸ್ಟಾಗ್ಲೊಮೆರುಲಾರ್ ಸೆಲ್ಸ್ ಎಲ್ಲಿರ್ತದೆ? ಇದು ಗ್ಲೊಮೆರುಲಸ್ ಅಲ್ಲಿ ಇರುವಂತಹ ಒಂದು ಸ್ಪೆಷಲೈಸ್ಡ್ ಸೆಲ್ಸ್. ಆ ಸೆಲ್ಸ್ ರಿಲೀಸ್ ಮಾಡುವಂತ ಹಾರ್ಮೋನಿನ ಹೆಸರೇನು? ದಟ್ ಇಸ್ ನಥಿಂಗ್ ಬಟ್ ಏನು? ಒಂದೇ ಒಂದು ಆಪ್ಷನ್ ಉಳ್ಕೊಂಡಿದೆ ಇಲ್ಲಿ ಅಲ್ವಾ? ದಟ್ ಇಸ್ ಎರಿಥ್ರೋಪಾಯ್ಟಿನ್. ಏನ್ ಕೆಲಸ ಈ ಹಾರ್ಮೋನಿಗೆ? ದಿಸ್ ಹೆಲ್ಪ್ಸ್ ಇನ್ ದ ಸಿಂಥಸಿಸ್ ಆಫ್ RBC ಇನ್ ದ ಬೋನ್ ಮ್ಯಾರೋ. RBC ಸೆಲ್ಸ್ ಅನ್ನ, ರೆಡ್ ಬ್ಲಡ್ ಸೆಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ, ಸಿಂಥಸೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂತ ಹಾರ್ಮೋನ್ ಎರಿಥ್ರೋಪಾಯ್ಟಿನ್. ಓಕೆ, ಸೊ ಐ ಥಿಂಕ್ ಇಲ್ಲಿಗೆ ನಾವು ಪಾರ್ಟ್ ಎ ಯ 2 ಮೇನ್ ರೋಮನ್ ನಂಬರ್ ಅಂದ್ರೆ ಒಂದು MCQ ಮತ್ತೆ ಫಿಲ್ ಇನ್ ಬ್ಲಾಂಕ್ಸ್ ಅನ್ನ ನಾವು ಕಂಪ್ಲೀಟ್ ಮಾಡಿದ್ದೇವೆ ಈ ಸೆಷನ್ ಅಲ್ಲಿ. ಇನ್ನು ನಾವು 2 ಮಾರ್ಕ್ ಕ್ವಶನ್, 3 ಮಾರ್ಕ್ ಕ್ವಶನ್ ಇದನ್ನೆಲ್ಲವನ್ನ ನೋಡ್ತಾ ಹೋಗುವ. ಇನ್ನು ಬರುವಂತಹ ಲೈವ್ ಕ್ಲಾಸಸ್ ಏನಿರ್ತದೆ ಇದೆ ಸೇಮ್ TCHR ಲೈವ್ ಕ್ಲಾಸಸ್ ಅಲ್ಲಿ ನಾವು ಉಳಿದಿರುವಂತಹ 2 ಮಾರ್ಕ್ 3 ಮಾರ್ಕ್ ಕ್ವಶನ್ ಅನ್ನ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಇದ್ದೇವೆ. ಸೊ ರೆಗ್ಯುಲರ್ ಆಗಿ ಲೈವ್ ಕ್ಲಾಸಸ್ ಅನ್ನ ಅಟೆಂಡ್ ಆಗಿ, ಶೋರ್ಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ದ ಅಪ್ಕಮಿಂಗ್ ಎಕ್ಸಾಮ್. ಓಕೆ, ಅದೇ ತರ ನಿಮ್ಗೆ ಈ ಇವತ್ತಿನ ಈ ಸೆಷನ್ ನಿಮ್ಗೆ ನೋಟ್ಸ್ ಏನಾದ್ರು ನಿಮ್ಗೆ ಬೇಕು ಅಂತ ಅಂದ್ರೆ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕು ನೀವು. ಈ ಸೆಷನ್ ಆದ ನಂತರ ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡಿದ್ರೆ ನಿಮ್ಗೆ ನಿಮ್ಮ ವಾಟ್ಸ್ಆಪ್ ನಂಬರಿಗೆ ಈ ಸೆಷನಿನ ನೋಟ್ಸ್ ನಿಮ್ಗೆ ಸಿಗ್ತದೆ. ಓಕೆ, ಸೊ ಇನ್ ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಡೆಫಿನೆಟ್ಲಿ ಇವಾಗ ನೀವು ಕೇಳ್ಬೋದು. ಓಕೆ, ಒಂದ್ ಕ್ವಶನ್ ಕೇಳಿದಿರಿ ಇಲ್ಲಿ. ಮ್ಯಾಮ್ ನಂಗೆ ಬಯೋ ವೆರಿ ಡಿಫಿಕಲ್ಟ್ ಆಗ್ತಿದೆ, ಪಾಸಿಂಗ್ ಪ್ಯಾಕೇಜ್ ಈಸಿ ಮೆಥಡ್ ಬಿಡಿ ಮ್ಯಾಮ್ ಅಂತ ಹೇಳಿ. ಓಕೆ, ಸೊ ಬಯಾಲಜಿ ನಿಮ್ಗೆ ಕಷ್ಟ ಆಗ್ತಿದೆ ಅಂತ ಅಂದ್ರೆ ನಾವು ಆಲ್ರೆಡಿ ಹೇಳಿದ ಹಾಗೆ ನಿಮ್ಗೆ ಬ್ಲೂ ಪ್ರಿಂಟ್ ತೋರಿಸಿದ್ದೇವೆ. ಬಿಗಿನಿಂಗ್ ಫಸ್ಟ್ ಸ್ಲೈಡ್ ಅಲ್ಲಿ ಇದೆ, ಮತ್ತೆ ನೀವು ನೋಡ್ಕೊಳ್ಬಹುದು. ಆ ಬ್ಲೂ ಪ್ರಿಂಟ್ ಅಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು ಅಂತ ಗೊತ್ತಾಗ್ತದೆ. ಹೈಯೆಸ್ಟ್ ಪ್ಯಾಕೇಜ್ ಹೈಯೆಸ್ಟ್ ವೇಟೇಜ್ ಇರುವಂತಹ ಚಾಪ್ಟರ್ಸ್ ಯಾವುದು ಅಂತ ಇದೆ. ಅದನ್ನ ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ಡಯಾಗ್ರಾಮ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡಿ. ಡಯಾಗ್ರಾಮ್ ಕಲಿಯೋದಲ್ಲಿ ನೀವು ಬರೀಲಿಕ್ಕೇನು ಇಲ್ಲ, ರೈಟ್? ಯು ಜಸ್ಟ್ ಹ್ಯಾವ್ ಟು learn the diagrams, learn all the labelings, right? Just by learning all the diagrams in the different chapters, we can easily pass the
exam. See, in this you can see there are around 40% of the questions which is coming is under the category easy, knowledge based question. 15% is a skill based ಅಂತ ಹೇಳಿದ್ರೆ 17 mark. 15% ಅಂದ್ರೆ 17 mark ನಿಮ್ಗೆ. Just by learning the diagram you can score. So ಪ್ರತಿಯೊಂದು ಡಯಾಗ್ರಾಮ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಕಲ್ಸ್ಕೊಳ್ಳಿ, ಎಲ್ಲ ಲೇಬಲಿಂಗ್ ಅನ್ನ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಅದನ್ನ ಫಸ್ಟ್ ಕೆಲಸ ಮಾಡಿ. ಬಯಾಲಜಿ ಯಾರಿಗೆ ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೀಲಿಕ್ಕೆ ಕಷ್ಟ ಆಗ್ತದೆ ಅವರು ಡಯಾಗ್ರಾಮ್ ನ ಕಾನ್ಸಂಟ್ರೇಟ್ ಮಾಡಿ ಕಲ್ತ್ಕೊಳ್ಳಿ. ಆಮೇಲೆ ಬ್ಲೂ ಪ್ರಿಂಟ್ ಅನ್ನು ನೋಡ್ಕೊಂಡು ಜಾಸ್ತಿ ವೇಟೇಜ್ ಇರುವ ಚಾಪ್ಟರ್ಸ್ ಲೈಕ್ ಸೆಲ್ ಚಾಪ್ಟರ್, ಒನ್ ಆಫ್ ದ ವೆರಿ ಈಸಿ ಚಾಪ್ಟರ್, ರೈಟ್? ಈಸಿ ಇರುವಂತ ಚಾಪ್ಟರ್ ಅದು, ಅದನ್ನ ಕಲ್ತ್ಕೊಳ್ಳಿ ಮೇನ್ ಆಗಿ. ಆಮೇಲೆ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್, ಆಮೇಲೆ ಎನಿಮಲ್ ಫಿಸಿಯಾಲಜಿಯಲ್ಲಿ ಅಗೇನ್ ಇಲ್ಲಿ ನೀವು ನೋಡ್ಬೋದು 5 marks ಗೆ ಬರುವಂತದ್ದು. ಇಲ್ಲಿ ಮೇನ್ ಆಗಿ ನಿಮ್ಗೆ ಡಯಾಗ್ರಾಮ್ಸ್ ಬರ್ತದೆ 5 marks ಗೆ. ಓಕೆ, ಸೊ ಡಯಾಗ್ರಾಮ್ಸ್ ಇರ್ಬೋದು ಅಥವಾ ನಾಲೆಜ್ ಬೇಸ್ಡ್ ಎಕ್ಸ್ಪ್ಲನೇಷನ್ ಇರ್ಬೋದು. ನಾಲೆಜ್ ಬೇಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಈ 2 ಚಾಪ್ಟರ್ ಅನ್ನ, ಲೊಕೊಮೋಷನ್ ಮತ್ತೆ ನ್ಯೂರಲ್ ಕಂಟ್ರೋಲ್, ಈ ಚಾಪ್ಟರ್ ಅನ್ನು ಕಾನ್ಸಂಟ್ರೇಟ್ ಮಾಡಿ 5 marks ಗೆ. ಓಕೆ, ಸೊ ಜಾಸ್ತಿ ವೇಟೇಜ್ ಇರುವಂತಹ ಚಾಪ್ಟರ್ ಗೆ ಕಾನ್ಸಂಟ್ರೇಟ್ ಮಾಡಿ ಬ್ಲೂ ಪ್ರಿಂಟ್ ಅನ್ನ ನೋಡ್ಕೊಂಡು. ದೆನ್ ಯು ಕ್ಯಾನ್ ಈಸಿಲಿ ಪಾಸ್ ದ ಎಕ್ಸಾಮ್. ಬಯಾಲಜಿಯಲ್ಲಿ ಪಾಸ್ ಆಗೋದು ಕಷ್ಟ ಏನು ಇಲ್ಲ. ಸ್ವಲ್ಪ ನಾವು ಯೋಚನೆ ಮಾಡಿ ಸ್ಟಡಿ ಮಾಡ್ಬೇಕು. ಎಲ್ಲ ಕಂಟೆಂಟ್ ಅನ್ನ ಸ್ಟಡಿ ಮಾಡಬಾರ್ದು, ಇಂಪಾರ್ಟೆಂಟ್ ಇರೋದನ್ನ ಮಾತ್ರ ಸ್ಟಡಿ ಮಾಡ್ತಾ ಹೋಗ್ಬೇಕು. ಹೋಪ್ ಐ ಆನ್ಸರ್ಡ್. ಸೊ ಇನ್ನೇನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು 2 marks 3 marks ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೇವೆ. ಸೊ ವಿದೌಟ್ ಫೇಲ್ come and attend the live classes. It is going to help you surely. Okay, I think it is time to end the session now. See you all in the next class.